ನಮಃ ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಗ್ಧಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧೇಷ್ಠಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮ ಬೇಟೆಗೆ ಅಂತ ಒಂದು ಸಂದರ್ಭದಲ್ಲಿ ಹೊರಟಾಗ ಒಂದು ಆನೆಯನ್ನು ಬೇಟೆಯಾಡಬೇಕು ಅಂತ ಹೋಗ್ತಾನೆ. ಆನೆ ತುಂಬ ದೂರ ಶ್ರೀನಿವಾಸನನ್ನು ಕರೆದುಕೊಂಡು ಹೋಗಿ ಒಂದು ಕಡೆ ಅದೃಶ್ಯವಾಯಿತು. ಅಲ್ಲಿ ನೋಡ್ತಾನೆ ಒಂದು ಕನ್ಯೆ. ಋಷಿಗಳು ಕೇಳ್ತಾರೆ, ಯಾರ ಕನ್ಯೆ ಅಂತ ಹೇಳಿದರೆ ಆಕಾಶರಾಜನ ವೃತ್ತಾಂತವನ್ನು ಹೇಳ್ತಾ, ಆಕಾಶರಾಜನಿಗೆ ಸಂತಾನ ಇದ್ದಿಲ್ಲ. ಅದರಿಂದ ಬೃಹಸ್ಪತಿ ಆಚಾರ್ಯರನ್ನು ಕರೆಸಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಬೇಕಾದ ದಾನಗಳನ್ನು ಮಾಡಿದ್ದೀವಿ, ಸಂತಾನ ಆಗಬೇಕು ಅಂತ ಅನೇಕ ದಾನಗಳನ್ನು ಕೊಡೋದು ಉಂಟು. ಅದೆಲ್ಲವೂ ಆಗಿದೆ, ಆದರೂ ಕೂಡ ಮಕ್ಕಳು ಆಗಲಿಲ್ಲ ಹಾಗೆ ಅಂತ ಹೇಳಿದಾಗ ಬೃಹಸ್ಪತಿ ಆಚಾರ್ಯರು ಹೇಳ್ತಾರೆ, ಇನ್ನು ಒಂದು ಉಳಿದಿದೆ, ಪುತ್ರಕಾಮೇಷ್ಟಿ ಯಾಗ ಒಂದು ಉಳಿದಿದೆ, ಅದನ್ನು ನೀನು ಮಾಡು, ಸಂತಾನ ಆಗ್ತದೆ ಹಾಗೆ ಅಂತ ಬೃಹಸ್ಪತಿ ಆಚಾರ್ಯರು ಹೇಳಿದಾಗ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಗುರುಗಳ ವಾಕ್ಯದ ಮೇಲೆ ಆದರವನ್ನು ತೋರಿ ಯಜ್ಞ ಮಾಡಬೇಕು ಹಾಗೆ ಅಂತ ಸಂಕಲ್ಪ ಮಾಡಿ ಪ್ರಯತ್ನ ಪಡ್ತಾ ಇದ್ದಾನೆ ಆಕಾಶರಾಜ. ಯಜ್ಞ ಮಾಡಬೇಕು ಅಂದರೆ ಭೂಮಿಯನ್ನು ಅಗಿಬೇಕು. ಭೂಮಿಯನ್ನು ಅಗದಾಗ ಒಂದು ಶೋಧ್ಯಮಾನೆ ಧರಾಪೃಷ್ಠೆ ತತ್ರ ಪದ್ಮಂ ದದರ್ಶಃ, ಅಲ್ಲಿ ಒಂದು ಕಮಲ ಕಂಡಿತಂತೆ. ಸಹಸ್ರಪತ್ರಂ, ಅನೇಕ ಎಲೆಗಳಿಂದ ಕೂಡಿದ್ದಾಗಿ ಆ ಪದ್ಮ ಇತ್ತು ಹಾಗೆ ಅಂತ ಹೇಳಿ ಭಾರಿ ಆಶ್ಚರ್ಯ ಆಯಿತಂತೆ. ವಿಸ್ತೀರ್ಯ ಪತ್ರಾಣಿ ರಮಾಕೃತಿಂ ಶುಭಾಂ ದೃಷ್ಟ್ವಾಚ ಸಂತೋಷಮನ ಬಭೂವ. ಎಲೆಗಳನ್ನೆಲ್ಲ ತೆಗೆದು ಬಿಡಿಸಿ ನೋಡ್ತಾನೆ, ಅಲ್ಲಿ ಸುಂದರವಾದ ಹೆಣ್ಣು ಮಗು, ಸಾಕ್ಷಾತ್ ಲಕ್ಷ್ಮಿಯೇ ಒಂದು ರೂಪದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರೀಂ ಕುಸುಮಾಭ ನೇತ್ರಾಂ. ಪರಮಾತ್ಮನಿಂದ ಕೊಡಲ್ಪಟ್ಟ ಮಗು. ಅವನಿಗೆ ಭಾರಿ, ಆಕಾಶರಾಜನಿಗೆ ಭಾರಿ ಸಂತೋಷ ಆಯಿತು. ಅದಾದ ಮೇಲೆ ಮನಸ್ಸಿನಲ್ಲಿ ಒಂದು ಚಿಂತೆಯೂ ಆಯಿತಂತೆ. ಕಸ್ಮೈ ಪ್ರದೇಯ ಪ್ರತಿಗೃಹ್ಯತೆ ಮಯ, ಇವಳನ್ನು ನಾನು ತೆಗೆದುಕೊಂಡ್ರೆ, ನನ್ನ ಮಗಳು ಅಂತ ಸ್ವೀಕಾರ ಮಾಡಿದರೆ ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಹುಟ್ಟಿದಾಗಲೇ ಆ ಚಿಂತೆ ಬಂದುಬಿಡುತ್ತದಂತ ನೋಡಿ. ಯಾಕೆ? ಇವಳು ನೋಡಿದರೆ ಅಯೋನಿಜ ಕನ್ಯೆ, ಸಾಮಾನ್ಯ ಸ್ತ್ರೀ ಪುರುಷರಲ್ಲಿ ಗರ್ಭದಲ್ಲಿ ಹುಟ್ಟಿ ಬಂದವಳಲ್ಲ ಇವಳು. ಭೂಮಿಯನ್ನು ಅಗದಾಗ ಪದ್ಮದಲ್ಲಿ ತೋರಿದ ಕನ್ಯೆ. ಇವಳಿಗೆ ಯುಕ್ತವಾದ ವರ ಅಂದರೆ ಅವನು ಏನಾಗಿರಬೇಕು? ಅಯೋನಿಜನೇ ಆಗಿರಬೇಕು. ಅಯೋನಿಜ ವರ ಹುಡುಕಬೇಕು ಅಂದರೆ ಎಲ್ಲಿವೇ ಹುಡುಕೋದು? ಇದೆಲ್ಲ ಫಜೀತಿ ಆಗ್ತಿದೆ ಅಂತೇಳಿ ಮನಸ್ಸು ಮಾಡಲಿಲ್ಲವಂತೆ ಆಕಾಶರಾಜ. ಆಗ ಆಕಾಶರಾಜನಿಗೆ ಉಪದೇಶ ಮಾಡೋದಕ್ಕೆ ಆಕಾಶವಾಣಿ ಆಯ್ತಂತೆ.
ತೆಗೆದುಕೋ ಮಗುವನ್ನು, ಪರಮಾತ್ಮನಿಂದ ಕೊಡಲ್ಪಟ್ಟ ಮಗು ಮುಂದೆ ಏನಾಗ್ತದೆ ಪರಮಾತ್ಮ ನೋಡ್ಕೋತಾನೆ ಅದನ್ನು. ಪುತ್ರೀಂ ತವ ಪುಣ್ಯದ ಸುರಕ್ಷಸ್ವ ಮಹಾಭಾಗಾಂ ಬಹುಕೀರ್ತಿ ಫಲಪ್ರದಾಂ. ನಿನಗೆ ಒಳ್ಳೆ ಕೀರ್ತಿ ಬರುತ್ತದೆ, ಯೋಚನೆ ಮಾಡಬೇಡ, ಮದುವೆ ಸಮಯ ಬಂದಾಗ ದೇವರ ವ್ಯವಸ್ಥೆ ಮಾಡ್ತಾನೆ ಹಾಗೆ ಅಂತ ಆಕಾಶವಾಣಿ. ಆಕಾಶವಾಣಿ ಅಂದರೆ ಯಾರ ವಾಣಿ? ವಾಯುದೇವರದೇ ಮಾತದು. ಇಷ್ಟು ಹೇಳಿದಾಗ ಭಾರಿ ಸಂತುಷ್ಟನಾಗಿ ಆ ಕನ್ಯೆಯನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ತನ್ನ ಹೆಂಡತಿ ಧರಾದೇವಿ ಅವಳ ಹತ್ರ ಹೇಳ್ತಾ ಇದ್ದಾನೆ, ಶೃಣುಭದ್ರೇ ಮಹಾಪ್ರಾಜ್ಞಿ ದೇವದತ್ತಾಮಿಮಾಂ ಶುಭಾಂ ಸಂವರ್ಧಸ್ವ ವರಾಂ ಪುತ್ರ ಯಥಾ ಯೋನಿಗತಾಂ ತವ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಂತೆ ಈ ಮಗುವನ್ನು ರಕ್ಷಣೆ ಮಾಡು, ಭಗವಂತನಿಂದ ಕೊಡಲ್ಪಟ್ಟ ಮಗು, ಚೆನ್ನಾಗಿ ರಕ್ಷಣೆ ಮಾಡು ಅಂತ ತನ್ನ ಹೆಂಡತಿ ಹತ್ರ ಕೊಡ್ತಾ ಇದ್ದಾನೆ. ಆ ಕನ್ಯೆ ಬಂದ ಸಮಯದಲ್ಲೇ ಅವಳು ಧರಾದೇವಿಯು ಕೂಡ ಗರ್ಭಿಣಿ ಆಗ್ತಾ ಇದ್ದಾಳೆ. 5ನೇ ಮಾಸ ಆದಾಗ ಸೀಮಂತವನ್ನು ಕೂಡ ಮಾಡ್ತಾ ಇದ್ದಾನೆ ರಾಜ. ತದನಂತರ ನವಮಾಸೆ ಸಮಾಗತೆ ಮಾಸೇತು ದಶಮೇ ಪ್ರಾಪ್ತಿ ಸುಶುಭೇ ಪುತ್ರಮುತ್ತಮಂ. 9 ತಿಂಗಳಾದ ಮೇಲೆ 10ನೇ ತಿಂಗಳು ಬಂದಾಗ ಕನ್ಯಾ ರಾಶಿಯಲ್ಲಿ ಸೂರ್ಯ ಇದ್ದಾಗ ಕನ್ಯಾ ಮಾಸ ಅಂತ ಹೇಳ್ತಾ ಇದ್ದಾರೆ. ಆಗ ಭಾನುವಾಸರ ದಶಮಿ ರೋಹಿಣಿ ನಕ್ಷತ್ರದಲ್ಲಿ ಆ ಮಗು ಉತ್ಪನ್ನವಾಗಿದೆ. ಪಕ್ಷೇತು ಪ್ರಥಮೆ ಶುಕ್ಲಪಕ್ಷದಲ್ಲಿ ಸಾಯಂಕಾಲೇ ಗುರೋರ್ದಿನೆ ಗುರುವಾಸರದಲ್ಲಿ ಆ ಮಗುವಿನ ಉತ್ಪತ್ತಿಯಾಗಿದೆ. ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನಾಂ ಅಯುಥಂ ತತ. ಕೋಟಿ ಸಹಸ್ರ ಕುದುರೆ ಆಕಳಿನ ದಾನ ಮಾಡ್ತಾ ಇದ್ದಾನೆ. 10,000 ಕುದುರೆಗಳನ್ನು ದಾನ ಮಾಡ್ತಾ ಇದ್ದಾನೆ. ನವಧಾನ್ಯಾಧಿಕಂ 9 ಧಾನ್ಯಗಳು ಇವೇ ಮೊದಲಾದ ದಾನ ಅಂತ ಏನೇನಿದೆ ಅದೆಲ್ಲವನ್ನು ಕೂಡ ಸಂತೋಷದಿಂದ ಆಕಾಶ ರಾಜ ದಾನ ಮಾಡಿ ಸ್ನಾನವನ್ನು ಮಾಡಿ ಸ್ವಸ್ತಿವಾಚನ ಮಾಡಿ ಜಾತಕರ್ಮಾದಿ ಆ ಕಾಲದಲ್ಲಿ ಏನೇನು ಮಾಡಬೇಕು ಸಂಸ್ಕಾರ ಅದೆಲ್ಲವನ್ನು ಕೂಡ ರಾಜ ಮಾಡಿದ ಅಂತ. ನಾಮ್ನಾತು ವಸುಧಾನೇತಿ ದಿನೇತು ದ್ವಾದಶೇ ಪ್ರಾಪ್ತೆ ಕೃತಂ ಪುತ್ರಾಭಿಧಂ ತತ. ನಾಮಕರಣವನ್ನು ಮಾಡ್ತಾ ಇದ್ದಾನೆ, ವಸುಧಾನ ಅಂತ ಹೆಸರಿಡ್ತಾನೆ. ಆಗ ಋಷಿಗಳು ಕೇಳಿದರು, ಆ ಕನ್ಯೆ ಹುಟ್ಟಿದರು ಅಂತ ಹೇಳಿದ್ರಿ, ಅಂದರೆ ಪದ್ಮದಿಂದ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿತು ಅಂತ, ಅವಳಿಗೆ ಏನು ಹೆಸರಿಟ್ಟ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರತ್ವಾದ್ ರಾಜ ಪದ್ಮಾವತೀತಿ ಚ. ರಮೆಯ ಅವತಾರ ಪದ್ಮದಲ್ಲಿ ಕಮಲದಲ್ಲಿ ಸಿಕ್ಕಿದವಳು, ಅದರಿಂದ ಪದ್ಮಾವತಿ ಅಂತಲೇ ಅವರಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾನೆ. ಅವಳು ಕೂಡ ಕಾಲಕ್ರಮೇಣ ಇತ್ತಂ ಕಾಲೇ ಗದೆ ತಸ್ಮಿನ್ ಸಾಬಾಲ ಯೌವನಂ ಗತ. ಯೌವನ ಅವಸ್ಥೆಗೆ ಬಂದಿದ್ದಾರೆ ಪದ್ಮಾವತಿಯು ಕೂಡ. ಯೌವನಾಢ್ಯಾಂ ವಿಶಾಲಾಕ್ಷಿಂ ದೃಷ್ಟ್ವಾ ರಾಜ ವ್ಯಚಿಂತೆಯತ್. ಈಗ ರಾಜನಿಗೆ ಶುರುವಾಯಿತು ಯಾರಿಗೆ ಕೊಟ್ಟು ಇವಳನ್ನು ಮದುವೆ ಮಾಡೋದು ಹಾಗೆ ಅಂತ. ಆಗ ತದಾಗತೋ ನಾರದಸ್ತು ವೃದ್ಧೋ ಭೂತ್ವ ಜಟಾಧರ. ನಾರದರು ಬಂದ್ರಂತೆ. ನೋಡಿ, ಇಂಥ ಕೆಲಸಕ್ಕೆಲ್ಲ ನಾರದರೇ ಸರಿ. ಮೊದಲು ಬಂದಿದ್ದರು ತ್ರಿದೇವತಾ ಪರೀಕ್ಷೆ ಅಂತ. ಅದ ನಂತರ ಇಲ್ಲಿ ನಾರದರು ಬಂದು ಅನುಗ್ರಹವನ್ನು ನಮ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಮಾಡಿ ಅವರಿಗೆ ಹೂತೋಟದಲ್ಲಿ ಇದ್ದರು ಆ ಪದ್ಮಾವತಿ ಗೆಳೆಯರೆಲ್ಲ ಇರ್ತಾರೆ. ಅವರು ಕೇಳಿದ್ರಂತ, ಕನ್ಯೆಯರು ಕೇಳಿದ್ರಂತ, ಕೋಸಿ ವಿಪ್ರ ಮಹಾಪ್ರಾಜ್ಞೆ ಕಿಮರ್ಥಂತ್ವಂ ಇಹಾಗತಃ. ನಾರದರನ್ನು ನೋಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಯಾರು, ಇಲ್ಲಿ ಯಾಕೆ ಬಂದ್ರಿ ಹಾಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ನಾರದರು ಹೇಳ್ತಾ ಇದ್ದಾರೆ, ನಾನು ಕುಲಗುರುಗಳು, ನಿಮ್ಮ ಕುಲಕ್ಕೆ ನಾನು ಗುರುವಾಗಿದ್ದೇನೆ, ನಿನ್ನ ಕೈಯನ್ನು ತೋರಿಸು, ನನ್ನ ಮಗಳಂತೆ ಇದ್ದಿ, ಲಕ್ಷಣಗಳನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶ ರಮಾಪತಿ. ಪದ್ಮಾವತಿಯನ್ನು ಕೈಯನ್ನು ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಪತಿ ನಿನಗೆ ಪತಿಯಾಗಿ ಸಾಕ್ಷಾತ್ ನಾರಾಯಣನೇ, ಕಮಲಾಪತಿಯಾದ ನಾರಾಯಣನೇ ನಿನಗೆ ಪತಿಯಾಗಿ ಬರ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ಪದ್ಮದಳ ಇದೆ. ಪದ್ಮಾವತಿಯ ಕೈಯಲ್ಲಿ ಪದ್ಮದ ದಳ ಇತ್ತಂತೆ. ಪಾದದಲ್ಲೂ ಕೂಡ ಸ್ವಸ್ತಿಕಾಯುತವು, ಸ್ವಸ್ತಿಕ್ ಅಂತ ಚಿಹ್ನೆ ಹೇಳ್ತಾ ಇದ್ದಾರೆ, ಆ ಸ್ವಸ್ತಿಕಾ ಚಿಹ್ನೆಯಿಂದ ಕೂಡಿದಾಗಿ ನಿನ್ನ ಪಾದ ಇದೆ. ಇದೆಲ್ಲವೂ ಕೂಡ ಒಂದು ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅದರ ಸೂಚನೆ ಮಾಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಒಂದು ದೇಹದ ವರ್ಣನೆ ಲಕ್ಷಣೆಯನ್ನು ಕೂಡ ಹೇಳ್ತಾ ಇದ್ದಾರೆ ಪದ್ಮಾವತಿದು. ಇದಾದ ಮೇಲೆ ಇತಿ ಸಂಭಾಷ್ಯಂ ತಾಂ ದೇವಿ ದೇವರ್ಷಿ ಪದ್ಮಸಂಭವಾಂ ಅಂತರ್ದದೆ ನಾರದಸ್ತು ಪಶ್ಯಂತೀನ ಮುಹುರ್ಮುಹು. ಎಲ್ಲರೂ ನೋಡ್ತಾ ಇರುವಾಗಲೇ ನಾರದರು ಅಲ್ಲಿಂದ ಕಣ್ಮರೆಯಾದರು. ಅಲ್ಲಿಂದ ಸಂಸ್ತುತ್ಯ ಕಮಲಾಂ ದೇವಿ ಮನಸಾ ಚಿಂತೆಯನ್ ಪದಂ. ರಮೆಯ ರೂಪವನ್ನು ಮನಸಾ ಚಿಂತನೆ ಮಾಡಿ ಮತ್ತೆ
ಆ ಪದ್ಮಾವತಿಯ ಪಾದಕ್ಕೆ ನಾರದರು ನಮಸ್ಕಾರವನ್ನು ಮಾಡ್ತಾ ಅಲ್ಲಿಂದ ಅಂತರ್ಧಾನರಾಗಿ ಸುಸ್ಥಾನಂ ಅನಂತಶೈಲಂ ನಾರಾಯಣಸ್ಯೈವ ಮನೋಹರಂ ಶುಭಂ ಅಲ್ಲಿ ಹೋದರು. ನಾರಾಯಣನ ಶ್ರೀನಿವಾಸನ ಹತ್ರ ಹೋಗಿ ಅವರಲ್ಲೂ ಕೂಡ ಪ್ರಾರ್ಥನೆ ಮಾಡಿದರಂತೆ. ಈ ರೀತಿಯಾಗಿ ಪದ್ಮಾವತಿ ಇದ್ದಾಳೆ, ಅವಳನ್ನು ನೀನು ಮದುವೆ ಆಗಬೇಕು ಅಂತ ನಾರದರು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಡ್ತಾರೆ. ಆಗ ಬೇಟೆಗೆ ಅಂತ ಪರಮಾತ್ಮ ಬರ್ತಾನೆ. ಅಲ್ಲಿ ಕನ್ಯೆಯ ದರ್ಶನ ಆಯಿತು ಅಂತ ನಾವು ನೋಡಿದ್ದೀವಿ. ಸುತೋವಾಚ ಕನ್ಯಾಯ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಾಮಿ ಚಾರಿತ್ರ್ಯಂ ವೈವಾಹಂ ಪುಣ್ಯವರ್ಧನಂ. ಇನ್ನು ಮುಂದೆ ವಿವಾಹದ ಕಥೆಯನ್ನು ಹೇಳ್ತೇನೆ ಅಂತ ಸೂತಾಚಾರ್ಯರು ಶುರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ತೋಟದಲ್ಲಿ ಪರಮಾತ್ಮ ಶ್ರೀನಿವಾಸ ಇದ್ದಾನೆ, ಪದ್ಮಾವತಿಯು ಇದ್ದಾಳೆ. ಆನೆ ಮರೆಯಾಗಿ ಅಲ್ಲಿಗೆ ಪದ್ಮಾವತಿಯನ್ನು ತೋರಿಸಿ ಹೋಯಿತು ಅಂತ ನೋಡಿದ್ದೀವಿ. ತದನಂತರ ಏನಾಯಿತು? ವೃಕ್ಷಮೂಲಂ ಗತ ಬಾಲ ಅನ್ಯೋನ್ಯಂ ವಾಕ್ಯಮಬ್ರುವನ್ ಕಥಮತ್ರ ವರಾರೋಹೇ ಸಖೆ ಕಮಲಲೋಚನ ಕೋಸೌ ಕಿರಾತರೂಪಿ ಚ ನ ದೃಷ್ಟೋ ಭವತಾಂ ಪುನಃ. ಅಲ್ಲಿ ಗೆಳೆಯರೆಲ್ಲ ಪರಸ್ಪರ ಮಾತಾಡ್ಕೋತಾ ಇದ್ದಾರಂತೆ. ಯಾರು ಈ ಕಿರಾತ, ಬೇಟೆಗಾರ ರೂಪದಲ್ಲಿ ಬಂದಿದ್ದಾನಲ್ಲ, ಯಾರಿವನು? ಹಿಂದೆ ಮುಂದೆ ನಾವು ಇವನ್ನ ಇಲ್ಲಿ ನೋಡಿದ್ದಿಲ್ಲ, ಯಾರಾಗಿರ್ಬೋದು ಅಂತ ಕುದುರೆ ಮೇಲೆ ಬಂದಿದ್ದಾನೆ ಹಾಗೆ ಅಂತ ಪರಸ್ಪರ ಮಾತನಾಡ್ತಾ ಇದ್ದರಂತೆ. ಆಗ ಪದ್ಮಾವತಿ ಕೇಳ್ತಾಳೆ, ಶೃಣ್ವಂತು ತಸ್ಯ ವೃತ್ತಾಂತಂ ಪಿತೃಮಾತೃಸ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾದಿಕಂ ತಥಾ ಇತಿ ಸಖ್ಯಾ ಸಮಾಜ್ಞಪ್ತಾ ಸ್ಥಾವೂಚರ್ವಚನಂ ಸ್ತ್ರೀಯಃ. ಪದ್ಮಾವತಿ ಕನ್ಯೆಯರಿಗೆ ಹೇಳ್ತಾ ಇಳೆ, ಹೋಗಿ ಕೇಳಿ, ಅವನ ವೃತ್ತಾಂತವನ್ನು ಕೇಳಿ. ತಂದೆ ಯಾರು, ತಾಯಿ ಯಾರು, ಯಾವ ದೇಶ, ಏನು ವೃತ್ತಿ ಮಾಡ್ತಾ ಇದ್ದಾನೆ, ಯಾವ ಕುಲ, ಏನು ಶೀಲ, ನಾಮ ಗೋತ್ರ ಇತ್ಯಾದಿಗಳನ್ನೆಲ್ಲ ವಿಚಾರಿಸಿರಿ ಹಾಗೆ ಅಂತ ಕೇಳಿದಾಗ ಕನ್ಯೆಯರು ಬಂದು ಶ್ರೀನಿವಾಸನ ಹತ್ರ ಕೇಳ್ತಾ ಇದ್ದಾರಂತೆ. ಕೋಸಿ ಕೋಸಿ ಇತಿ ಚಾಬ್ರುವನ್ ಕಿಮರ್ಥಂ ಆಗತೋಸಿತ್ವಂ. ಯಾರು ನೀನು, ಯಾಕೆ ಇಲ್ಲಿಗೆ ಬಂದು, ನಿಂಗೇನು ಕೆಲಸ ಇದೆ, ಇದೆಲ್ಲವನ್ನು ಕೂಡ ಹೇಳು ಹಾಗೆ ಅಂತ. ನ ಸಂತಿ ಪುರುಷ ಹಾಗೆ ಹತ್ರ, ಇಲ್ಲಿ ಯಾವ ಪುರುಷರೂ ಇಲ್ಲ, ಅದರಿಂದ ಗಚ್ಚ ಬೇಗ ಬೇಗ ಇಲ್ಲಿಂದ ವೃತ್ತಾಂತವನ್ನು ಹೇಳಿ ನೀನು ಹೊರಟು ಹೋಗು ಇಲ್ಲಿಂದ ಹಾಗೆ ಅಂತ ಕನ್ಯೆಯರು ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳ್ತಾನಂತೆ, ಶ್ರೀನಿವಾಸ ಉವಾಚ ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ್ಯ ಸಮೀಪಕ್ಕೆ. ನನಗೆ ಆ ರಾಜಕುಮಾರಿಯಾದ ಆ ಪದ್ಮಾವತಿಯಲ್ಲಿ ಕೆಲವು ಮಾತಾಡಬೇಕಾದ ವಿಚಾರಗಳಿದೆ ಹಾಗೆ ಅಂತ. ಆಗ ಕನ್ಯೆಯರು ಕೇಳ್ತಾರೆ, ಕಿಂ ಕಾರ್ಯಂ, ಏನು ಮಾತನಾಡಬೇಕು ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಕೇಳ್ತಾರೆ ನಿನ್ನ ವಾಸ ಯಾವುದು, ನಿನ್ನ ಹೆಸರೇನು, ತಂದೆ ತಾಯಿಗಳು ಯಾರು, ಎಲ್ಲ ವೃತ್ತಾಂತವನ್ನು ಹೇಳು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮಿ ವಹ. ನನ್ನ ಮುಖ್ಯ ಕಾರ್ಯ, ನಾನು ಇಲ್ಲಿ ಬಂದಿರೋದಕ್ಕೆ ಮುಖ್ಯ ಕಾರಣ ಯಾವುದು? ಕನ್ಯಾಪೇಕ್ಷೆ. ಒಂದು ಕನ್ಯೆಯನ್ನು ಹುಡುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಕುಲ ಯಾವುದು ಅಂತ ಕೇಳ್ತಾರಲ್ಲ, ಸಿಂಧುಪುತ್ರ ಕುಲಂ ಪ್ರಾಹು ಅಸ್ಮಾಕಂತು ಪಿರೋವಿದಃ ಜನಕೋ ವಸುದೇವಶ್ಚ ದೇವಕಿ ಜನನೀ ಮಮ. ಚಂದ್ರವಂಶದಲ್ಲಿ ವಸುದೇವ ದೇವಕಿ ಅವರ ಮಗನಾಗಿ ನಾನು ಹುಟ್ಟಿದೆ. ನನ್ನ ಅಣ್ಣ ಬಲರಾಮ ಅಂತ ಸುಭದ್ರ, ನನ್ನ ತಂಗಿ ಸುಭದ್ರ ಅಂತ ಇದ್ದಾಳೆ. ಪಾರ್ಥೋಮೆ ಶಾಲಕ, ನನ್ನ ಭಾವಮೈದನಾಗಿ ಪಾರ್ಥ ಅರ್ಜುನ ಇದ್ದಾನೆ. ಪಾಂಡವಾಹ ಮಮ ಬಾಂಧವಾಹ, ನನ್ನ ಬಾಂಧವರು ಯಾರಂದರೆ ಪಾಂಡವರು ಅಂತ ಇಷ್ಟು ತನ್ನ ವಿಚಾರವನ್ನು ಹೇಳಿ, ಷಣ್ಣಾಂತು ಮೃತಪುತ್ರಾನಾಂ ಕೃತನಾಂನಾಂ ಮಹಾತ್ಮನಾಂ. ನನಗೆ 6 ಅಣ್ಣಂದಿರು ಇದ್ದರು, ಆದರೆ ಅವರು ಹುಟ್ಟಿದ ಕೂಡಲೇ, ನಾಮಕರಣ ಆದ ಕೂಡಲೇ ಅವರೆಲ್ಲ ತೀರಿ ಹೋಗಿದ್ದಾರೆ ಹಾಗೆ ಅಂತ. ಅದರಿಂದ ತುಂಬ ಸಂತಪ್ತನಾದ ನಮ್ಮ ಅಮ್ಮನಿಗೆ 7ನೇ ಮಗು, ಅವನು ಭಾರಿ ಸಂತೋಷವನ್ನು ಕೊಟ್ಟ. ಅದರಿಂದ ಅವನಿಗೆ ರಾಮ ಅಂತ ಹೆಸರಿಟ್ಟಿದ್ದಾರೆ ಹಾಗೆ ಅಂತ. 8ನೇದಾಗಿ ನಾನು ಹುಟ್ಟಿದೆ, ನನ್ನ ನಂತರ ಸುಭದ್ರ ಹುಟ್ಟಿದಳು ಹಾಗೆ ಅಂತ. ನನಗೆ ಕೃಷ್ಣ ಅಂತ ಯಾಕೆ ಹೆಸರಿಟ್ಟರು ಹಾಗೆ ಅಂದರೆ, ಮಾತೃವರ್ಣಂ ಚ ಮಾಂ ದೇವ್ಯಾಂ ಕೃಷ್ಣಪಕ್ಷೇ ಜನಿರ್ಮಮ. 2 ಕಾರಣ ಹೇಳ್ತಾನೆ. ನನ್ನ ಬಣ್ಣ ತಾಯಿಯ ಬಣ್ಣದಂತೆ ಇತ್ತು, ದೇವಕಿ ಸ್ವಲ್ಪ ಕಪ್ಪು ಬಣ್ಣದವಳಂತೆ, ಅದರಿಂದ ತಾಯಿಯಂತೆ ನನ್ನ ಬಣ್ಣವು ಕೂಡ ಕಪ್ಪಾಗಿದೆ, ಅದರಿಂದ ನನಗೆ ಕೃಷ್ಣ ಅಂತ ಹೆಸರು. ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ. ಇನ್ನೊಂದು ಅರ್ಥ, ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದೆ. ಯಾವಾಗ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ನಾನು ಅವತಾರ ಆದದ್ದಲ್ಲವೇ, ಅದರಿಂದ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದೆ, ಅದರಿಂದ ನನಗೆ ಕೃಷ್ಣ ಅಂತ ಹೆಸರು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ವರ್ಣತೋ ನಾಮತಶ್ಚಾಪಿ ಕೃಷ್ಣಂ ಪಾಹುರ್ ಮಹಿಷಿನಃ. ಬಣ್ಣದಿಂದಲೂ ಕಪ್ಪು, ಹೆಸರಿನಿಂದಲೂ ಕೂಡ ಕಪ್ಪು, ಅಂದರೆ 2ರಿಂದಲೂ ಕೂಡ ನನ್ನನ್ನು ಕೃಷ್ಣ ಅಂತ ಕರೀತಾರೆ ಅಂತ ಪರಮಾತ್ಮ ತನ್ನ ವೃತ್ತಾಂತವನ್ನು ಎಲ್ಲ ಹೇಳ್ತಾ ಇದ್ದಾನೆ.
ಇದಾದ ಮೇಲೆ ಪರಮಾತ್ಮನೇ ಕೇಳಿದಂತೆ ನಿಮ್ಮ ವೃತ್ತಾಂತವನ್ನು ಕೂಡ ಪದ್ಮಾವತಿಯ ವಿಚಾರವನ್ನು ಕೂಡ ತಿಳಿಸಿರಿ ಹಾಗೆ ಅಂತ ಹೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಆಕಾಶರಾಜ ತನಯ ವಿದ್ಧಿಮಾಂ ನಿಷದಾಧಿಪ. ಎಲೆ ಬೇಟೆಯ ರಾಜನೇ, ಬೇಡರ ರಾಜನೇ, ನನ್ನನ್ನು ಆಕಾಶರಾಜನ ಮಗಳು ಅಂತ ತಿಳಿ. ನನ್ನ ಹೆಸರು ಪದ್ಮಾವತಿ ಅಂತ. ಕೃಷ್ಣಕುಲಂ ನಿಶಿಕರಸ್ಯ ಚಂದ್ರವಂಶದಲ್ಲಿ ನಾವು ಹುಟ್ಟಿದ್ದೀವಿ ಹಾಗೆ ಅಂತ. ಗೋತ್ರ ಅತ್ರೇಹೇ, ನಮ್ಮ ಗೋತ್ರ ಅತ್ರಿ ಗೋತ್ರದ್ದು. ಕಿರಾತೇಂದ್ರ ಶೀಘ್ರಂ ಗಚ್ಚ ಇತಿ ಚಾಬ್ರವಿ, ಇಲ್ಲಿ ನಿಲ್ಲಬೇಡ, ನೀನು ಬೇಗ ಹೊರಟು ಹೋಗು ಅಂತ ಪದ್ಮಾವತಿಯು ಕೂಡ ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾಳೆ. ಆಗ ಶ್ರೀನಿವಾಸ ಕೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಕಿಮರ್ಥಂ ಆರ್ಧವಂ ವಚಃ. ಯಾಕೆ ಇಷ್ಟು ಕಠಿಣವಾಗಿ ನೀನು ಮಾತನಾಡ್ತೀಯ? ಸ್ವಲ್ಪ ಮೃದುವಾಗಿ ಮಾತಾಡಬಾರದೆ. ಅನ್ನಂಕಾಂಕ್ಷಂತಿ ಯೋ ಲೋಕೆ ಯೋ ದದಾತಿ ನರೋತ್ತಮಃ ಸಪುಮಾನ್ ಪುಣ್ಯಮಾಪ್ನೋತಿ ಜಲದೋಪಿ ಫಲಂ ಭವೆ ತದಾಹಂ ಕಾಮಮಾಪೇಕ್ಷೆ ಪಾತ್ರೋ ಭೂತೋಸ್ಮಿ ಸಾಂಪ್ರತಂ. ಹೇಗೆ ಹಸಿದವರಿಗೆ ಅನ್ನದಾನ ಮಾಡಿದರೆ ಒಳ್ಳೆ ಪುಣ್ಯ ಬರುತ್ತದೋ ಅದೇ ರೀತಿಯಾಗಿ ನಾನು ಕೂಡ ಕನ್ಯಾಪೇಕ್ಷೆಯಿಂದ, ಕಾಮದಿಂದ ಕನ್ಯಾಪೇಕ್ಷೆ ಇಟ್ಟುಕೊಂಡು ನಾನು ಬಂದಿದ್ದೇನೆ. ಅದರಿಂದ ಕನ್ಯೆಯನ್ನು ಕೊಟ್ಟು ಅವರು ಕೂಡ ಕೃತಾರ್ಥರಾಗ್ತಾರೆ. ಅದರಿಂದ ಯಾಕೆ ಹೋಗು ಹೋಗು ಅಂತ ನಿಷ್ಠುರವಾಗಿ ಮಾತನಾಡ್ತೀಯಾ ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ. ಆತ್ಮಾನಂ ದಿಶ ಮಹ್ಯತ್ವಂ ತಂ ಕಿಂ ವೃತ ನಿಷ್ಠುರೋಕ್ತಿಭಿಃ ಸತಸ್ಯ ವಚನಂ ಶ್ರುತ್ವ ಕ್ರುದ್ಧ ತಾಮ್ರವಿಲೋಚನ. ಈ ಕನ್ಯಾದಾನ ಮಾಡುವುದರಿಂದ ಒಳ್ಳೆ ಸ್ವರ್ಗಫಲ ಸಿಗ್ತದೆ. ಆತ್ಮಾನಂ ದಿಶ, ನನಗೆ ಕೊಡ್ರಿ, ಕನ್ಯಾದಾನ ಮಾಡ್ರಿ ಹಾಗೆ ಅಂತ ಪರಮಾತ್ಮ ಹೇಳಿದಾಗ ಅವಳ ಪದ್ಮಾವತಿಯ ಕಣ್ಣು ಕೆಂಪಾಯಿತಂತೆ. ಹೇಳ್ತಾ ಇದ್ದಾರೆ, ಅವಾಚ್ಯಂ ವದಸೆ ಮೂಢ ಜೀವನ ಇಚ್ಛಾ ನವಿದ್ಯತೆ. ಆಡಬಾರ್ದ ಮಾತನ್ನು ಆಡ್ತೀಯಾ? ನಿಂಗೇನು ಬದುಕಬೇಕು ಅಂತ ಇಚ್ಛೆ ಇಲ್ಲವಾ ಹಾಗೆ ಅಂತ ಕೇಳ್ತಾ ಇದ್ದಾಳೆ. ಆಕಾಶರಾಜ ನೀನು ನೋಡಿದ ಅಂದರೆ ಸಂಹಾರ ಮಾಡಿಬಿಡ್ತಾನೆ. ಅದರಿಂದ ನೀನು ಇಲ್ಲಿಂದ ಬೇಗ ಹೊರಟು ಹೋಗು ಹಾಗೆ ಅಂತ ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾಳೆ. ಮತ್ತು ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಾರ್ಯಾಂತರೇ ಮರಣಂ ಸೌಖ್ಯಂ. ನಾವು ಮಾಡಬೇಕಾದ ಕಾರ್ಯ ಆದ ಮೇಲೆ ಮರಣ ಹೊಂದಿದರೆ ಅದು ಕೂಡ ಸುಖವೇ ಅಲ್ಲವೇ? ಬಂದ ಕೆಲಸ ಮುಗಿತು ಅಂದರೆ ಮರಣ ಹೊಂದಿದರೆ ಅದು ಕೂಡ ಸುಖವೇ ಆಗ್ತದೆ. ಅದರಿಂದ ನನಗೆ ಅದು ಪರವಾಗಿಲ್ಲ ಹಾಗೆ ಅಂತ. ಅಕಾರ್ಯಸ್ಯ ತೃಣಂ ಜಗತ್. ಕಾರ್ಯ ಆಗದೇ ಇದ್ದರೆ ಈ ಜಗತ್ತು ಹುಲ್ಲಿನಂತೆ, ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲದೆ ಹುಲ್ಲು ಅಂತ ಹೇಳ್ತಾರೆ ನೋಡಿ. ಕಾರ್ಯ ಆದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಕಾರ್ಯ ಆಗಿಲ್ಲ, ಅನಿಸ್ಕೊಂಡ ಕಾರ್ಯ ಆಗಿಲ್ಲ ಅಂದರೆ ಈ ಜಗತ್ತೇ ವೇಸ್ಟ್ ಅಂತ ಅನಿಸ್ಬಿಡುತ್ತದೆ, ವ್ಯರ್ಥ ಅಂತ ಅನಿಸ್ಬಿಡುತ್ತದೆ. ಅದರಿಂದ ರಾಜನಾದರೂ ನನ್ನನ್ನು ಹೇಗೆ ಕೊಲ್ಲಬಹುದು? ಯಾಕೆ? ನಾನೂ ಕೂಡ ಕನ್ಯಾಪೇಕ್ಷೆಯಾಗಿ ಬಂದಿದ್ದೇನೆ, ಯೋಗ್ಯ ವರನಾಗಿದ್ದೇನೆ. ಅದರಿಂದ ಇಲ್ಲಿ ಯಾವ ಅನ್ಯಾಯ ಇದೆ? ಏನು ಅನ್ಯಾಯ ಇದೆ? ನನಗೆ ಕೊಟ್ಟು ಮದುವೆ ಮಾಡಬೇಕು, ಅನ್ಯಾಯ ಯಾಕೆ ಹಾಗೆ ಅಂತ, ಸಂಹಾರ ಯಾಕೆ ಮಾಡಬೇಕು ಅಂತ. ಶೃಣುಮೂಢನ ಜಾನಾಸಿ ಬಾಲಭಾವೇನೆ ಕಿಂವೃತ. ಸುಮ್ಮನೆ ಹುಡುಗನಂತೆ ನೀನು ಮಾತನಾಡ್ತಾ ಇದೆಯಾ, ನಿನಗೆ ವಿಚಾರ ಗೊತ್ತಿಲ್ಲ. ಅದರಿಂದ ಆಕಾಶರಾಜ ನೋಡಿದ ಅಂದರೆ ನಿನ್ನ ಗಲಕ್ಕೆ ಕುತ್ತಿಗೆಗೆ ಬಂಧನ ಮಾಡ್ತಾ ಇದ್ದಾನೆ. ಅದರಿಂದ ನಿಗಡದಿಂದ ಬಂಧಿತನಾಗ್ತಿ, ಮೂರ್ಖನಾಗಿದ್ದಿ, ಇಲ್ಲಿಂದ ನೀನು ಹೊರಟು ಹೋಗು ಹಾಗೆ ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ನಿಶ್ಚಿತ್ಯ ಮರಣಂ ದೇವಿ ರಂದುಕಾಮೋ ಜಗದ್ಗುರು ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ ಆಕಾಶರಾಜೋ ಧರ್ಮಾತ್ಮ ಕಥಂ ಹನ್ಯಾತನಾಮಯಂ. ಬಂದವರಿಗೆ, ಹುಟ್ಟಿದವರಿಗೆ ಸಾವುಂಬಾದು ನಿಶ್ಚಿತ. ಜಾತಸ್ಯ ಹಿ ಧ್ರುವ ಮೃತ್ಯು ಅಂತ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹುಟ್ಟಿದವರಿಗೆ ಸಾವು ನಿಶ್ಚಯ. ಅದರಿಂದ ಧರ್ಮಾತ್ಮನಾದ ಆಕಾಶರಾಜ ವೃಥಾ ನನ್ನನ್ನು ಯಾಕೆ ಕೊಲ್ತಾನೆ ಹಾಗೆ ಅಂತ ಶ್ರೀನಿವಾಸ ಕೇಳ್ತಾನೆ. ಅದಕ್ಕೆ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಗೌರವಂ ದೇ ನಿಷಾದೇಂದ್ರ ನೃಪಸ್ಯಾಸ್ಯ ಹರೇಸ್ತತ ವರಾಹಸ್ಯಾಥ ರಂಗಸ್ಯ ವೆಂಕಟಾಚಲವಾಸಿನಃ ಸಂರಕ್ಷಸ್ವ ಮಹಾಬಾಹೋ ಸುಖಂ ಗಚ್ಚ ಸ್ವಮಾಲಯಂ ಇತ್ಯುಕ್ತೋಪಿ ತಯಾ ದೇವ್ಯಾ ನಿಷಾದೇಂದ್ರಾಕೃತ ಹರಿಃ ನಿರಾಕೃತ್ಯ ಚ ತದ್ಭಾಗ್ಯಂ ಭೋಕ್ತುಕಾಮೋ ಬಲಾದಪಿ ಅಯಮಗ್ರೇ ಕೃತಂ. ಏನು ಮಾಡಿದರೂ ಕೂಡ ಪರಮಾತ್ಮ ಬಿಡ್ತಾ ಇಲ್ಲ. ನನಗೆ ಕನ್ಯೆ ಬೇಕು ಅಂತ ಹಠ ಮಾಡ್ತಾ ಪರಮಾತ್ಮ ಮುಂದಕ್ಕೆ ಹೋದ ಹಾಗೆ ಅಂತ ಹೇಳ್ತಾ ಇದ್ದರು. ಕುದುರೆ ಮೇಲೆ ಕೂತವನಾಗಿ ಪರಮಾತ್ಮ ಪದ್ಮಾವತಿ ಹತ್ರ ಬರ್ತಾ ಇದ್ದಾನೆ. ಆಗ ಪರಮಾತ್ಮ ಒಂದು ಮಾತನ್ನು ಹೇಳಿದ ಅಂತೆ, ವಿಧಿನಾ ಲಿಖಿತಂ ಕರ್ಮ ನ ತದ್ವ್ಯರ್ಥಂ ಭವಿಷ್ಯತಿ. ನಮ್ಮ ವಿಧಿ, ಹಣೆಯ ಬರಹ ಅಂತ ಏನಿದೆ ಅದೇನಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಬ್ರಹ್ಮದೇವರು ಏನು ಬರೆದಿಟ್ಟಿದ್ದಾರೋ ಅದರ ಪ್ರಕಾರ ಆಗಿ ಹೋಗಲಿ. ಜಯಂ ವಾ ಅಪಜಯಂ ದೇವಿ, ನಾ ಗೆದ್ದರೂ ಸರಿ ಸೋತರೂ ಸರಿ, ನನಗೆ ಯಾವ ಚಿಂತೆಯೂ ಇಲ್ಲ. ತ್ವಯಿ ಭೋಗಂ ಕರೋಮ್ಯಹಂ, ನಿನ್ನ ಭೋಗ ನಾನು ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಇಷ್ಟು ಹೇಳಿದಾಗ ಅವರಿಗೆ ಭಾರಿ ಸಿಟ್ಟು ಬಂದು ಜಲಾಪಾಣಿರುಪಾಗಮತ್ ತಾಡಯಾಮಾಸು ಗೋವಿಂದಂ ಶಿಲಾಭಿಹಿ. ಅಲ್ಲಿ ಕಲ್ಲುಗಳು ಸಿಕ್ಕಿತ್ತು, ಕಲ್ಲುಗಳನ್ನೆಲ್ಲ ತೆಗೆದು ಶ್ರೀನಿವಾಸನ ಮೇಲೆ ಹೊಡಿತಾರೆ, ಆ ಕುದುರೆ ಮೇಲೆ ಕೂಡ ಹೊಡಿತಾರೆ.
ಶಿಲಾವರ್ಷೈ ನ್ಯಪತತ್ ಹಯರಾಟ್ ಸ್ವಯಂ. ವಾಯುದೇವರೇ ಕುದುರೆ ರೂಪದಿಂದ ಬಂದಿದ್ದರು ಅಂತ ನಾವು ಹಿಂದೆ ನೋಡಿದ್ದೀವಿ. ಆ ಕುದುರೆ ಕೆಳಗೆ ಬಿದ್ದೋಯಿತು ಅಂತ ಹೇಳ್ತಾ ಇದ್ದಾರೆ. ತ್ಯಕ್ತಾಸಂ ಸ್ವಯಂ ದೃಷ್ಟ, ಆ ಹಸು ಪ್ರಾಣ ಬಿಟ್ಟದ್ದನ್ನು ನೋಡಿ ಪರಮಾತ್ಮ ಕೂಡ ಭಾರಿ ದುಃಖಪಟ್ಟವನಂತೆ ನಟಿಸ್ತಾ ಸಂಕಟ ಆಯಿತು ಅಂತ ಉಚ್ಚಾರಣೆ ಮಾಡ್ತಾ ಅಲ್ಲಿಂದ ಪರಮಾತ್ಮ ಉತ್ತರ ದಿಕ್ಕಿಗೆ ಅಲ್ಲಿಂದ ಹೊರಟೋದ ಅಂತ ಹೇಳ್ತಾ ಇದ್ದಾರೆ. ತದನಂತರ ಏನಾಯಿತು ಹಾಗೆಂದರೆ ಸುತಾಚಾರ್ಯರು ಹೇಳ್ತಾರೆ, ಶಯಾನಂ ಪ್ರಾಪ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ ತದಾಗತಾ ಚ ಸಾ ದೇವಿ ಸೇವಾರ್ಥಂ ಬಕುಲಾಶುಭ. ಪರಮಾತ್ಮ ನಡ್ಕೊಂಡು ಹೋಗಿ ಬೆಟ್ಟವನ್ನು ಹತ್ತಿ ಅಲ್ಲಿ ಒಂದು ಹಾಸಿಗೆಯಲ್ಲಿ ಮಲ್ಕೊಂಡ್ಬಿಡ್ತಾನೆ. ಆಗ ಬಕುಲಾದೇವಿ ಬಂದು ಕೇಳ್ತಾ ಇಲ್ಲ, ಶ್ವಸಂತಂ ದೀರ್ಘಶ್ವಾಸಂ ರುದಂತಂ ನೇತ್ರಬಿಂದುಭಿ ಅಭಾಷಮಾನಂ ಶ್ರೀಕಾಂತಂ ಬಭಾಷೆ ಬಕುಲಾಶುಭ. ದೀರ್ಘವಾದ ಉಸಿರು ಬಿಡ್ತಾ ಇದ್ದಾನೆ ಶ್ರೀನಿವಾಸ, ನೆಟ್ಟುಸಿರು ಬಿಡ್ತಾ ಇದ್ದಾನೆ, ಕಣ್ಣಲ್ಲಿ ನೀರು, ಎಷ್ಟು ಕೇಳಿದರೂ ಕೂಡ ಮಾತಾಡ್ತಾ ಇಲ್ಲ, ಏನು ಕೇಳಿದರೂ ಉತ್ತರ ಕೊಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದ ಶ್ರೀನಿವಾಸನನ್ನು ಕುರಿತು ಬಕುಲಾದೇವಿ ಮಾತಾಡ್ತಾಳೆ. ಏನು ಹೇಳಿಳು? ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ. ಸ್ವಾಮಿ ಗೋವಿಂದ ಎದ್ದೇಳು, ಯಾಕೆ ಮಲ್ಕೊಂಡಿದ್ಯಾ? ಯಾವತ್ತೂ ಕೂಡ ಹಗಲೊತ್ತು ನೀನು ಮಲಗಿದವನಲ್ಲ, ಹಗಲೊತ್ತು ಮಲಗಬಾರ್ದಂತೆ, ಮಲಗಿದವನಲ್ಲ, ಮತ್ತು ಅತ್ತವನೂ ಅಲ್ಲ ನೀನು. ಈಗ ನೋಡಿದರೆ ನಿನ್ನ ಕಣ್ಣಲ್ಲಿ ನೀರು, ಏನು ವಿಚಾರ ಇದು? ಏನು ದುಃಖ? ನಿನ್ನ ದುಃಖಕ್ಕೆ ಕಾರಣ ಏನು? ನನಗೆ ಹೇಳು ಹಾಗೆ ಅಂತ. ಭಾಷಿತಂ ವಚನಂ ಶ್ರುತ್ವ ನೋವಾಚ ವಚನಂ ಹರಿಹಿ. ಪರಮಾತ್ಮ ಯಾವ ಉತ್ತರವೂ ಕೂಡ ಕೊಡ್ತಾ ಇಲ್ಲ, ಸುಮ್ಮನೆ ತಾನು ಮಲಗಿರ್ತಾನೆ. ಆಗ ಬಕುಳೇ ಕೇಳ್ತಾಳೆ, ಏನು ದುಃಖ ಆಯಿತು ನಿಮಗೆ? ಮನೋಗತಂ ವದಾದೇಶಂ ಗೌರವಮೇ ದರಾಪತೇ ಗೌರವಂ ಬಲರಾಮಸ್ಯ ದೇವಕೀ ವಸುದೇವಯೋ. ಸ್ವಾಮಿ, ನನಗೆ ವರಾಹದೇವರ ಮೇಲೆ ಗೌರವ ಇದೆ, ಬಲರಾಮ ದೇವ ಮೇಲೆ ಗೌರವ ಇದೆ, ವಸುದೇವ ದೇವಕಿಯಲ್ಲಿ ಗೌರವ ಇದೆ. ಸುಮ್ಮನೆ ಯಾಕೆ ಮಾತನಾಡದೇ ಇರ್ತೀಯ? ಹೇಳು, ನಿನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳು. ಕಾ ದೃಷ್ಟ ಕನ್ಯಕಾ ಕೃಷ್ಣ ಗಾಂಧರ್ವಿ ವಾ ಅಪ್ಸರೋತ್ತಮ. ಏನು ಯಾರಾದರೂ ಕನ್ಯೆಯನ್ನು ನೋಡಿದೆಯಾ? ಅಪ್ಸರಾಸ್ತಿಯನ್ನು ನೋಡಿದೆಯಾ? ಯಾರ ಸಂಘವನ್ನು ನೀನು ಬಯಸ್ತಾ ಇದ್ದೀಯಾ? ಕಾಚ ಪುಣ್ಯವತಿ ಬಾಲ. ಆ ಪುಣ್ಯವತಿ ಯಾರು? ಅದನ್ನು ಹೇಳು ನನಗೆ. ಯಾರು ನಿನ್ನನ್ನು ಮೋಹಗೊಳಿಸಿದ್ದು ಹೇಳು. ನಾ ಜಾನಾಮಿ, ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ವಿಚಾರವನ್ನು ತಿಳಿಸು. ಅಥವಾ ಮೃಗಂ ದೃಷ್ಟವಾ ಭಯಂ ಪ್ರಾಪ್ತಂ. ಬೇಟೆಗೆ ಅಂತ ಹೋಗಿದ್ದಿ, ಯಾವುದಾದ್ರೂ ಮೃಗವನ್ನು ನೋಡಿ ನೀನು ಹೆದರ್ತಾ ಇದ್ದೀಯಾ? ಅಥವಾ ಪಿಶಾಚ ಭೂತ ಪ್ರೇತಾನ್ವಾ, ಭೂತ ಪ್ರೇತ ಪಿಶಾಚ ಯಾವುದಾದ್ರೂ ನೋಡಿ ನೀನು ಹೆದರಿದ್ದೀಯಾ? ನೀನು ನಾನು ಮಂತ್ರ ಹಾಕ್ತೀನಿ, ನನಗೆ ಒಳ್ಳೆಯ ಮಂತ್ರ ಹಾಕಲಿಕ್ಕೆ ಬರ್ತದೆ. ಮಂತ್ರಂವಾ ಯಂತ್ರಭೂಗಾನ್ವಾ, ಒಂದು ಯಂತ್ರವನ್ನು ಕಟ್ತೀನಿ, ಮಂತ್ರವನ್ನು ಹೇಳ್ತೀನಿ, ನಾನು ಎಲ್ಲ ವಿಚಾರವನ್ನು ಮಾಡಿ ನಿನಗೆ ಉಪಾಯವನ್ನು ಹೇಳ್ತೀನಿ, ಏನಾಯಿತು ಹೇಳು ಹಾಗೆ ಅಂತ ಈ ರೀತಿಯಾಗಿ ಹೇಳಿ ಪಾದ ಸಂಹನನಂ ಕೃತ್ವ ನೋವಾಚ ವಚನಂ ಹರಿಹಿ. ಪಾದ ಸೇವನೆ ಮಾಡ್ತಾ ಇದ್ದಾಳೆ, ಪಾದವನ್ನು ಒತ್ತೋದು, ಆದರೂ ಕೂಡ ಪರಮಾತ್ಮ ಯಾವ ಉತ್ತರವನ್ನು ಕೊಡ್ತಾ ಇಲ್ಲ. ದೇವದೇವ ಜಗನ್ನಾಥ ಪುರಾಣ ಪುರುಷೋತ್ತಮ ಮನೋಗತಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ. ಮತ್ತೆ ಹೇಳ್ತಾಳೆ, ನಿನ್ನ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆಯೋ ಅದನ್ನು ಹೇಳು, ನಾನು ಅವಶ್ಯವಾಗಿ ಅದನ್ನು ಪೂರ್ಣ ಮಾಡ್ತೇನೆ ಹಾಗೆ ಅಂತ ಹೇಳಿದಾಗ ಆಗ ಪರಮಾತ್ಮ ಸತ್ಯಂ ವದ ಮನಸ್ತಂತೆ. ನಿನ್ನ ಮನಸ್ಸಲ್ಲಿರುವ ಸತ್ಯವನ್ನು ಹೇಳು, ಅವಿಚಾರೇನ, ಏನಾಗ್ತದೋ ಬಿಡುತ್ತದೋ ಅಂತ ವಿಚಾರ ಮಾಡಬೇಡ, ಅದನ್ನು ಹೇಳು ಅಂತ ಹೇಳಿದಾಗ ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾ ಮೋಹಯನ್ಮೇ ಗಂಧರ್ವಿ. ಯಾವ ಗಂಧರ್ವಿಯು ಋಷಿಪುತ್ರಿಯು ಕೂಡ ನನ್ನನ್ನು ಮೋಹಗೊಳಿಸಲಿಲ್ಲ. ನ ರಾಕ್ಷಸಿ ನ ಪಿಶಾಚ ಭೂತಗಣ ಪ್ರೇತ. ಯಾವ ರಾಕ್ಷಸಿಯಾಗಲಿ, ಪಿಶಾಚಿಯಾಗಲಿ, ಭೂತಗಣ ಆಗಲಿ, ಪ್ರೇತ ಆಗಲಿ ನನಗೆ ಭಯವನ್ನು ತಂದುಕೊಟ್ಟಿಲ್ಲ. ಯಾಕೆ? ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ನನ್ನ ಹೆಸರನ್ನು ಹೇಳಿದರೆ ಸಾಕು, ರಾಕ್ಷಸರು, ಭೂತ ಪ್ರೇತ ಪಿಶಾಚಿಗಳು ಓಡೋಗುತ್ತಾರೆ. ಶ್ರೀನಿವಾಸ ಅಂತ ಹೆಸರು ಹೇಳಿದರೆ ಸಾಕು, ಹರೇ ಶ್ರೀನಿವಾಸ ಅಂತ ಹೇಳಿದರೆ ಸಾಕು, ದುಷ್ಟರು ಓಡೋಗ್ಬಿಡ್ತಾರೆ. ಅದರಿಂದ ನನಗೆ ಅವುಗಳಿಂದ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ದೃಷ್ಟಾವರಾಮಯ ಕನ್ಯಾ ನಾಮ್ನಾ ಪದ್ಮಾವತಿ. ಪದ್ಮಾವತಿ ಶುಭ. ನಾ ಪದ್ಮಾವತಿ ಎನ್ನುವ ಒಂದು ಕನ್ಯೆಯನ್ನು ನೋಡಿದೆ, ಅವಳನ್ನು ನೋಡಿ ಮನೋಭ್ರಾಂತಂ ಕಾಮಮೋಹ ಶಂಗತಂ, ನಾನು ಮೋಹಿತನಾಗಿದ್ದೇನೆ ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ರಮಾ ಸಮಾಮಿಮಾಂ ಕನ್ಯಾಂ ಘಟಯಾಶು ವರಾನನೆ. ಇವಳು ರಮೆಗೆ ಸಮನಾದವಳು, ಲಕ್ಷ್ಮೀದೇವಿಯ ಸಮನಾದವಳು, ಇವಳ ಜೊತೆಗೆ ನನ್ನ ವಿವಾಹವನ್ನು ಮಾಡಿಸು ಹಾಗೆ ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ. ಆಗ ಅವಳು ಕೇಳ್ತಾಳೆ, ತಾಮಿನಾ ನಹಿ ಜೀವಾಮಿ. ಅವಳಿಲ್ಲದೆ ನಾನು ಬದುಕೋದಿಲ್ಲ ಅಂತಲೂ ಪರಮಾತ್ಮ ಹೇಳ್ತಾ ಇದ್ದಾನೆ. ನನ್ನ ಅವತಾರ ಆದದ್ದೇ ಅದಕ್ಕೆ, ನಾನು ಶ್ರೀನಿವಾಸನಾಗಿ ಅವತಾರ ಮಾಡಿದ್ದೇ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳೋದಕ್ಕೆ. ಪುತ್ರೋ ಮೇ ವೈರಮಾಪನ್ನ ಕಿಂ ಕೃತಂ ಪೂರ್ವಜನ್ಮನಿ. ನನ್ನ ಮಕ್ಕಳೇ ನನಗೆ ವಿರೋಧ ಮಾಡ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಯಾಕೆ?
ಈ ಮದುವೆಯನ್ನು ಸರಿಯಾಗಿ ಅರೇಂಜ್ ಮಾಡಬೇಕಾಗಿದ್ದದ್ದು ಅವರು. ಆದರೆ ನೋಡಿದರೆ ಪದ್ಮಾವತಿ ನನ್ನನ್ನು ಮದುವೆ ಮಾಡಿಕೊಳ್ಳಲ್ಲ ಅಂತ, ಅಂದರೆ ಬಾಯಿ ಬಿಡ್ತಾ ಇಲ್ಲ, ನನಗೆ ಸಮ್ಮತಿ ಕೊಡ್ತಾ ಇಲ್ಲ ಅವಳು. ಹಾಗೆ ಏನು ಪಾಪ ಮಾಡಿದನೋ ಏನೋ ಅಂತ ಪರಮಾತ್ಮ ಆಡ್ಕೋತಾನೆ. ಮರಣೇ ಜೀವನೋಪಾಯಂ ಯೇ ಕುರ್ವಂತಿ ನರೋತ್ತಮಾಃ ತೇ ದಿವಂ ಯಾಂತಿ ಯಾನೇನ ಪುಣ್ಯಮಾರ್ಗೇನ ಕನ್ಯಕೆ. ನನ್ನ ಪ್ರಾಣವನ್ನು ಉಳಿಸು, ನನ್ನ ಪ್ರಾಣವನ್ನು ಉಳಿಸಿ ನೀನು ಆ ಸೇವೆಯನ್ನು ಮಾಡಿದರೆ ನಿನಗೆ ಉತ್ತಮ ಲೋಕ ಸಿಗ್ತದೆ. ಯಾರು ಪ್ರಾಣ ಬಿಡುವವರನ್ನು ರಕ್ಷಣೆ ಮಾಡಿ ಬದುಕುವಂತೆ ಮಾಡ್ತಾರೆ ಅವರಿಗೆ ಉತ್ತಮ ಅನುಗ್ರಹ ಆಗ್ತದೆ ಅಂತ ಇಷ್ಟೆಲ್ಲ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಜಾಮಿಲೋ ದ್ರೌಪದಿ ಚ ಭಕ್ತೋ ಮೇ ತ್ವಂ ವಿಭೀಷಣಃ. ನನ್ನ ಪಾಲಿಗೆ ಅಜಾಮಿಲನೂ ನೀನೇ, ದ್ರೌಪದಿಯೂ ನೀನೇ, ವಿಭೀಷಣನೂ ನೀನೇ. ಇವರೆಲ್ಲ ನನ್ನ ಪ್ರಾಣ ಸಮನಾದ ಭಕ್ತರು. ಅದೇ ರೀತಿಯಾಗಿ ನೀನು ಕೂಡ ಸರ್ವಂ ತ್ವಮೇವ, ಸರ್ವೇ ತ್ವಮೇವ ಬಕುಲೆ. ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀನೇ ನನಗಾಗಿದ್ದಿ. ನಿನ್ನ ಬಿಟ್ಟರೆ ನನಗೆ ಈ ಕಾರ್ಯವನ್ನು ಮಾಡೋದಕ್ಕೆ ಯಾರೂ ಇಲ್ಲ. ತಾಂ ದೃಷ್ಟಾ ಮೇ ಮನೋ ಹರ್ಷಂ ಗಚ್ಚತಿ. ನಿನ್ನ ನೋಡಿದರೆ ನನ್ನ ಮನಸ್ಸಿಗೆ ಸಂತೋಷ ಆಗ್ತದೆ, ನೀ ಕಾರ್ಯವನ್ನು ಮಾಡಿಸ್ತೀಯಾ ಹಾಗೆ ಅಂತ. ಇಷ್ಟು ಹೇಳಿದ ಮೇಲೆ ಬಕುಲಾದೇವಿ ಕೇಳ್ತಾಳೆ, ಕುತ್ರಾಸ್ತೆ ಜಗದಾಧಾರ ತವ ಮಾಯಾ ಪ್ರದರ್ಶಿನಿ ತನ್ಮಾರ್ಗಂ ವದ ಗೋವಿಂದ ಗಚ್ಚಾಮಿ ಕರುಣಾನಿದೆ. ಯಾರವಳು, ಎಲ್ಲಿದ್ದಾಳೆ, ಅವಳಿರುವ ಜಾಗವನ್ನು ಹೇಳು, ನಾನು ಅಲ್ಲಿಗೆ ಹೋಗಿ ನಾನು ಮಾತಾಡ್ಕೊಂಡು ಬರ್ತೀನಿ ಹಾಗೆ ಅಂತ ಅವಳು ಹೇಳಿದಾಗ ಪರಮಾತ್ಮ ಹೇಳ್ತಾನಂತೆ, ಪುರಾವೃತ್ತಂ ಪದ್ಮಾವತ್ಯ ಜನಿಂ ಶುಭಾಂ ತ್ರೇತಾಯಾಂ ರಾಮರೂಪೇಣ ಅವತಾರಮುಪಾಗತಃ. ಇವಳು ಯಾರು ಹಾಗೆ ಅಂದರೆ ಪದ್ಮಾವತಿ ಯಾರು ಅಂದರೆ, ಹಿಂದೆ ನಾನು ರಾಮಾವತಾರದಲ್ಲಿ ಸೀತೆಯನ್ನು ನಾನು ಕಳ್ಕೊಂಡಿದ್ದೆ. ಅಂದರೆ ರಾವಣ ಅಪಹಾರ ಮಾಡಿದ್ದ. ರಾವಣ ಅಪಹಾರ ಮಾಡುವಾಗ ಅಗ್ನಿದೇವರು ಅಲ್ಲಿ ಬಂದರಂತೆ. ಅಗ್ನಿದೇವರು ಅಲ್ಲಿ ಬಂದು ರಾವಣನ ಹತ್ರ ಹೇಳ್ತಾ ಇದ್ದಾರೆ, ನೋಡಪ್ಪ ರಾವಣ, ನೀ ಯಾರನ್ನು ಕದ್ಕೊಂಡು ಹೋಗ್ತಾ ಇದ್ದಿ ಅವಳು ನಿಜವಾದ ಸೀತೆ ಇಲ್ಲ. ರಾಮ ನಿನ್ನ ಮೇಲೆ ಇದ್ದ ಭಯದಿಂದ ನಿಜವಾದ ಸೀತೆಯನ್ನು ನನ್ನಲ್ಲಿ ಕೊಟ್ಟು ಹೋಗಿದ್ದಾನೆ. ರಾವಣ ಬರ್ತಾನೆ, ನನಗೆ ಭಯ ಆಗ್ತದೆ, ಅದರಿಂದ ನಿಜವಾದ ಸೀತೆಯನ್ನು ನೀನು ಇಟ್ಕೋ ಅಂತ ಹೇಳಿ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಇಟ್ಟಿದ್ದ ಮಾಯಾ ಸೀತೆಯನ್ನು ನೀನು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದೀಯಾ, ಅದರಿಂದ ನಿಜವಾದ ಸೀತೆಯನ್ನು ಕೊಡ್ತೀನಿ, ನೀನು ತಗೋ ಹಾಗೆ ಅಂತ ಹೇಳಿ ಎಕ್ಸ್ಚೇಂಜ್ ಆಯಿತು. ಆ ರೀತಿಯಾಗಿ ನಿಜವಾದ ಮಾಯಾ ಸೀತೆಯನ್ನು ರಾವಣ ಈಗ ಅಪಹರಿಸಿಕೊಂಡು ಹೋದ. ಸೀತೆ ಅಗ್ನಿದೇವರ ಜೊತೆಗೆ ಹೋಗಿ ಅಲ್ಲೇ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅಗ್ನಿಲೋಕದಲ್ಲಿ ಇದ್ದರು ಮತ್ತು ರುದ್ರದೇವರ ಲೋಕದಲ್ಲಿ ಶಿವನಿಂದ ಪೂಜಿತನಾಗಿ ಇದ್ದರು ಅಂತೆಲ್ಲ ವಿಚಾರ ಬರುತ್ತದೆ. ದದಾಭಗ್ನೋ ವಿಶೇಷೇಣ ಭಕ್ತಿರ್ವೈ ರಾವಣಸ್ಯ. ಅಲ್ಲಿ ಆ ಮಾಯಾಸೀತೆಯಲ್ಲಿ ಇಂದ್ರದೇವರು ಪ್ರವೇಶ ಮಾಡಿ, ಅದು ಗೊಂಬೆ, ಅದು ಮಾಯಾ ಗೊಂಬೆ, ಕೈಕಾಲು ಅಲುಗಾಡಿಸಬೇಕಲ್ಲ, ಅದರಿಂದ ಇಂದ್ರದೇವರೇ ಅಲ್ಲಿ ಪ್ರವಿಷ್ಟರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ತದನಂತರ ಆ ಸೀತೆಯನ್ನು, ಮಾಯಾ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ. ನಿಜವಾದ ಸೀತೆ ಅಗ್ನಿದೇವರು ತಮ್ಮ ಲೋಕದಲ್ಲಿ, ಕೈಲಾಸ ಲೋಕದಲ್ಲಿ ಇತ್ಯಾದಿ ರಾಮದೇವರ ಜೊತೆಗೇ ಒಂದು ರೂಪದಲ್ಲಿ, ಸೀತೆ ಅನೇಕ ರೂಪ ತಾಳ್ತಾರೆ ಆ ಸಂದರ್ಭದಲ್ಲಿ ಇದ್ದು ಅವರ ರಾಮದೇವರ ಸೇವೆಯನ್ನು ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ತದನಂತರ ಯುದ್ಧ ಎಲ್ಲ ಆಯಿತು. ಅದಾದ ಮೇಲೆ ಸೀತೆಯನ್ನು ಅಂತಃಪುರದಿಂದ ಅಂದರೆ ಅಶೋಕವನದಿಂದ ಕರೆದುಕೊಂಡು ಬರ್ತಾ ಇದ್ದಾರೆ. ಆಗ ಅಗ್ನಿ ಪ್ರವೇಶ ಆಗಬೇಕು ಅಂತ ರಾಮದೇವರು ಹೇಳಿದ್ರಂತೆ. ಆಗ ಅಗ್ನಿ ಪ್ರವೇಶ ಮಾಡುವಾಗ ಅಗ್ನಿದೇವರು ಆ ನಿಜವಾದ ಸೀತೆಯನ್ನು ಕರ್ಕೊಂಡ್ಬರ್ತಾರೆ. ಹೊರಗೆ ಬರುವಾಗ 2 ಸೀತೆ ಹೊರಗೆ ಬರ್ತಾರೆ. ಒಂದು ನಿಜವಾದ ಸೀತೆ, ಇನ್ನೊಂದು ಮಾಯಾ ಸೀತೆ, ಯಾರನ್ನು ರಾವಣ ಅಪಹಾರ ಮಾಡಿದ್ದ ಅದು ಅಂತ. ಆ 2 ಸೀತೆ ಬರುವುದನ್ನು ನೋಡಿ ಪರಮಾತ್ಮ ಕೇಳಿದನಂತೆ, ಕಾಸದೇವಿ ತವ ಸಮ ತವ ರೂಪ ಸಮನ್ವಿತ. ಪರಮಾತ್ಮನಿಗೆ ಗೊತ್ತಾಯಿತು ಇದುವೇ ನಿಜವಾದ ಸೀತೆ ಅಂತ. ನಿಜವಾದ ಸೀತೆಯನ್ನೇ ಕೇಳಿದ ಅಂತ, ಯಾರಿವಳು, ನಿನ್ನಂತೆ ಇದ್ದಾಳಲ್ಲ, ನಿನ್ನಂತೆ ರೂಪ ಇದೆ, ಯಾರಿವಳು ಹಾಗೆ ಅಂತ ರಾಮಚಂದ್ರ ಕೇಳಿದಂತೆ. ಆಗ ಸೀತಾದೇವಿ ಹೇಳ್ತಾ ಇದ್ದಾರಂತೆ, ಸಾ ಜಾನಕಿ ವಾಕ್ಯಮಬ್ರವೀದ್ ಮದ್ದುಃಖಂ ಹಿ ತಯಾ ಭುಕ್ತಂ ಯನ್ನಿಮಿತ್ತಂ ದಯಾಪರ ನಾಮ್ನಾ ವೇದವತಿ ನಾಮ ಸ್ವಾಹಾಯಾ ಸನ್ನಿಧೌ ಸ್ಥಿತಾ. ಇವಳು ವೇದವತಿ ನನ್ನ ಸಲುವಾಗಿ ರಾವಣನ ಹತ್ರ ಹೋಗಿ ಎಲ್ಲ ದುಃಖವನ್ನು ಅನುಭವಿಸಿದವಳು ಈ ವೇದವತಿಯೇ. ಅದರಿಂದ ಸ್ವಾಮಿ ತಾಮ್ ಅಂಗೀಗುರು ಗೋವಿಂದ, ನೀನು ಇವಳನ್ನು ಸ್ವೀಕಾರ ಮಾಡಬೇಕು ಹಾಗೆ ಅಂತ ರಾಮನಲ್ಲಿ ಜಾನಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಗ ಪರಮಾತ್ಮ ಹೇಳಿದನಂತೆ, ಏಕಪತ್ನಿ ವ್ರತಂ ಮೇದ್ಯ ಕೃತಂ ಜಾನಾಸಿ ಭಾಮಿನಿ. ಈ ರಾಮಾವತಾರದಲ್ಲಿ ನಾನು ಒಂದು ವ್ರತವನ್ನು ಮಾಡ್ತಾ ಇದ್ದೇನೆ. ಯಾವುದು? ಏಕಪತ್ನಿ ವ್ರತ ಹಾಗೆ ಅಂತ. ಒಂದೇ ಮಡದಿ, 2ನೇ ಮಡದಿ ಇತ್ಯಾದಿಗಳು ಯಾವುದೂ ಇಲ್ಲ. ಅದರಿಂದ ಏಕಪತ್ನಿ ವ್ರತಸ್ಥನಾಗಿ ನಾನಿದ್ದೇನೆ.
ಅದರಿಂದ ನಿನ್ನ ವಾಕ್ಯವನ್ನು ನಾನು ಸತ್ಯ ಮಾಡ್ತೇನೆ. ಯಾವಾಗ 28ನೇ ಕಲಿಯುಗ ಬಂದಾಗ ಆಗ ನಿನ್ನ ವಾಕ್ಯವನ್ನು ನಾನು ಸಂಪೂರ್ಣಗೊಳಿಸ್ತೇನೆ ಹಾಗೆ ಅಂತ ಹೇಳಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ನಮೇ ವಾಕ್ಯಂ ಅಸದ್ಭೂಯಾದಿತಿ ವೇದವಿದೋ ವಿದುಹು, ನನ್ನ ಮಾತು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ಅಂತ ವೇದವನ್ನು ಬಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದರಿಂದ ಆ ವೇದವತಿಯೇ ಈಗ ಪದ್ಮಾವತಿಯಾಗಿ ಬಂದಿದ್ದಾಳೆ. ನಾನು ರಾಮನಾಗಿ ಮಾತು ಕೊಟ್ಟಿದ್ದೇನೆ ಇವಳನ್ನು ಮದುವೆ ಮಾಡ್ಕೋತೀನಿ ಅಂತ, ಅದನ್ನು ನಾನೀಗ ಪೂರೈಸಬೇಕು. ಇಷ್ಟು ವಿಚಾರವನ್ನು ಶ್ರೀನಿವಾಸ ದೇವರು ಬಕುಳಾದೇವಿಗೆ ಹೇಳ್ತಾ ಇದ್ದಾರೆ. ತದನಂತರ ಬಕುಳಾದೇವಿ ಹೇಳಿದರಂತೆ, ಹೋಗ್ತೇನೆಪ್ಪ ನಾನು, ಖಂಡಿತ ಹೋಗ್ತೀನಿ. ಎಲ್ಲಿದ್ದಾರೆ, ಎಲ್ಲಿ ಹೋಗಬೇಕು, ಪದ್ಮಾವತಿ ಇರುವ ಜಾಗ ಯಾವುದು, ಅದನ್ನೆಲ್ಲ ಹೇಳು, ಏನೇನು ಮಾಡಬೇಕು ನಾನು ಹಾಗೆ ಅಂತ ಕೇಳಿದಾಗ ಒಂದು ದಿವ್ಯವಾದ ಒಂದು ಕುದುರೆ ಪರಮಾತ್ಮ ವ್ಯವಸ್ಥೆ ಮಾಡಿ ಅದರಲ್ಲಿ ಹೋಗು ಅಂತ ಹೇಳಿ ಮಾರ್ಗವನ್ನು ಕೂಡ ಹೇಳ್ತಾ ಇದ್ದಾನೆ. ಇಲ್ಲಿಂದ ನೀನು ಕಪಿಲತೀರ್ಥಕ್ಕೆ ಹೋಗು. ಕಪಿಲತೀರ್ಥದಲ್ಲಿ ಶಿವನನ್ನು ಕಪಿಲೇಶ್ವರನನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡು. ಏನು ಅಂತ, ಶ್ರೀನಿವಾಸೋದಯ ಸಾರೋ ವದತೆ ನಮತಂ ತವ ಕಲ್ಯಾಣಂ ಕುರು ಮೇ ದೇವ ಶಿವಶಂಕರತೆ ನಮಃ. ಸ್ವಾಮಿ ಕಪಿಲೇಶ, ಶ್ರೀನಿವಾಸ ದೇವರು ನಿನಗೆ ನಮನವನ್ನು ತಿಳಿಸ್ತಾ ಇದ್ದಾರೆ. ಶೀಘ್ರದಲ್ಲಿ ಶ್ರೀನಿವಾಸನಿಗೂ ಪದ್ಮಾವತಿಗೂ ಮದುವೆ ಆಗಬೇಕಾಗಿದೆ. ಎಲ್ಲರಿಗೂ ಕೂಡ ನೀನು ಒಳ್ಳೆಯದನ್ನು ಮಾಡು ಹಾಗೆ ಅಂತ ಬಕುಳಾದೇವಿ ಪ್ರಾರ್ಥನೆ ಮಾಡು ಅಂತ ಪರಮಾತ್ಮನೇ ಹೇಳಿಕೊಡ್ತಾನೆ. ನೋಡಿ, ರುದ್ರದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಪರಮಾತ್ಮನೇ ಹೇಳಿಕೊಡ್ತಾ ಇದ್ದಾನೆ. ಅಲ್ಲಿಂದ ನೀನು ಶುಕಾಚಾರ್ಯರ ಆಶ್ರಮಕ್ಕೆ ಹೋಗಿ ಅವರಿಗೆ ನಮಸ್ಕಾರ ಮಾಡು. ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣಕಾಂಕ್ಷಿನ ಏವ ಮುಕ್ತ ಶುಕಂ ದೇವಿ ತತಃ ಪದ್ಮತಟಂ ವ್ರಜ ತತ್ರಾಸತೆ ಕೃಷ್ಣರಾಮೋ. ಅಲ್ಲಿಂದ ಪದ್ಮತಟ ಇದೆ. ಪದ್ಮತಟದಲ್ಲಿ ಕೃಷ್ಣ ಮತ್ತು ಬಲರಾಮರ ಒಂದು ದೇವಸ್ಥಾನ ಇದೆ. ಅಲ್ಲಿ ಭಕ್ತಿ ಭಾವನೆಯಿಂದ ನೀನು ನಮಸ್ಕಾರ ಮಾಡು, ಪೂಜೆಯನ್ನು ಮಾಡು. ಅಲ್ಲಿಂದ ಸುವರ್ಣಮುಖರಿ ದಾಟಿ ಅಲ್ಲಿ ತತ್ರಗಚ್ಚೆ ಯಥಾಸುಖಂ ಕನ್ಯಾರ್ಥಂ ಕಮಲಾನನೆ ಆಜ್ಞಾಪ್ತ ದೇವದೇವೇನ ಬಕುಲ ಲೋಕಕರ್ತೃಣ. ಸುವರ್ಣಮುಖರಿಯನ್ನು ದಾಟಿದರೆ ನಿನಗೆ ಅವರು ನಾರಾಯಣಪುರ, ಅವರಿರತಕ್ಕದ್ದು ನಾರಾಯಣಪುರ ಅಂತ, ಅಲ್ಲಿ ನಿನಗೆ ಸಿಗ್ತಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿದ ರೀತಿಯಲ್ಲಿ ಬಕುಲಾದೇವಿಯು ಕೂಡ ಹೊರಟು ಹೋಗ್ತಾ ಇದ್ದಾರೆ. ಅಯಮಾರುಹ್ಯ ಬಕುಲ ಸುವರ್ಣಮುಖರೀ ತದಾ ತೀರ್ತ್ವಾ ಅಗಸ್ತ್ಯಾಶ್ರಮಂ ಪ್ರಾಪ್ಯ ಸಖೀಸ್ತಸ್ಯ ವ್ಯಲೋಕಯತ್ ಶಿವಾಲಯೇ ಶಿವಂ ದ್ರಷ್ಟುಂ ಗತಾಸ್ತ ಶಿವಮಂದಿರಂ. ಅವರು ಹೇಳಿದ ರೀತಿಯಲ್ಲೇ ಹೋಗ್ತಾ ಇದ್ದಾರೆ. ಅಲ್ಲಿ ಅಗಸ್ತ್ಯರ ಆಶ್ರಮ ಇದೆ. ಅಗಸ್ತ್ಯರ ಆಶ್ರಮದಲ್ಲಿ ಒಂದು ರುದ್ರದೇವರ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಬಕುಳಾದೇವಿ ಹೋದಾಗ ಅಲ್ಲಿ ಅನೇಕ ಕನ್ಯೆಯರು ಬಂದಿದ್ದಾರಂತೆ. ನಾರಾಯಣಪುರದಿಂದ ಬಂದಿರತಕ್ಕದ್ದು, ಅಂದರೆ ಆಕಾಶರಾಜನ ಪಟ್ಟಣದಿಂದ ಬಂದಿರತಕ್ಕವರ ಕನ್ಯೆಯರು. ಅವರೆಲ್ಲೆಲ್ಲ ನೋಡಿ ಬಕುಳ ಕೇಳ್ತಾಳಂತೆ, ನೀವು ಯಾರು ಹಾಗೆ ಅಂತ. ಕಾಯೂಯಂ ಹಾಗೆ ಅಂತ ಛಾಬ್ರವೀತ್ ಕನ್ಯಾವುಚು. ಆಗ ಕನ್ಯೆಯರು ಹೇಳಿದ್ರಂತೆ, ವಯಂ ಆಕಾಶರಾಜಸ್ಯ ಸನ್ನಿಧಾನಗತಾಹ, ನಾವು ಆಕಾಶರಾಜನ ಸನ್ನಿಧಾನದಲ್ಲಿ ಇರತಕ್ಕವರು. ಹಿಂದಿನ ದಿವಸ ಕುದುರೆ ಮೇಲೆ ಒಂದು ಪುರುಷ ಪದ್ಮಾವತಿಯನ್ನು ನೋಡಲಿಕ್ಕೆ ಬಂದಿದ್ದಾನೆ. ಮನ್ಮಥಾಕೃತಿ, ಮನ್ಮಥನಂಥ ಆಕೃತಿ ಉಳ್ಳವ ಆ ಶ್ರೀನಿವಾಸ, ಅವನನ್ನು ನೋಡಿ ಪದ್ಮಾವತಿಗೆ ಜ್ವರದ ತಾಪ ಆಗಿದೆ. ಅದರಿಂದ ಅವಳು ಹಾಸಿಗೆಯನ್ನೇ ಹಿಡಿದು ಬಿಟ್ಟಿದ್ದಾಳೆ, ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ. ತಚ್ಶಾಂತ್ಯರ್ಥಂ ವಯಂ ಪ್ರಾಪ್ತಾಹ ಅಭಿಷೇಕಾರ್ಥಂ ಆಗತಾಹ. ಅದರ ಶಾಂತಿಗಾಗಿ ನಾವು, ಮನಃಶಾಂತಿಗಾಗಿ, ಮನಸ್ಸಿನ ನೆಮ್ಮದಿಗಾಗಿ ನಾವು ರುದ್ರದೇವರ ಅಭಿಷೇಕಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಹಾಗೆ ಅಂತ. ಯಾಕೆ? ಮನೋನಿಯಾಮಕರು ರುದ್ರದೇವರು. ರುದ್ರದೇವರ ಅಭಿಷೇಕ ಮಾಡಿದರೆ ಮನಃಶಾಂತಿ ಆಗ್ತದೆ ಅಂತ. ಇಷ್ಟು ಹೇಳಿದಾಗ ಬಕುಳಾದೇವಿ ಹೇಳಿದರಂತೆ, ಕೋಸೌ ಕಿರಾತ ರೂಪೀಚ ಭವದ್ಭಿಹಿ ಸಂಗತ ಕುತಃ. ಯಾರು ಕಿರಾತ ರೂಪದಲ್ಲಿ ಬಂದಿದ್ದ ಅಂದ್ರಲ್ಲ, ಯಾರು ಅವನು ಆ ಪುರುಷ ಹಾಗೆ ಅಂತ. ಆ ಎಲ್ಲ ವೃತ್ತಾಂತವನ್ನು ನಮಗೆ ತಿಳಿಸು ಹಾಗೆ ಅಂತ ಬಕುಳಾದೇವಿ ಕೇಳಿದಾಗ ಆಗ ಕನ್ಯೆಯರೆಲ್ಲ ಹೇಳಿದರಂತೆ, ಒಂದು ಸಲ ನಾವು ಹೂತೋಟಕ್ಕೆ ಅಂತ ಹೋಗಿದ್ದೀವಿ. ಆಗ ಯಾವುದೋ ಒಂದು ಪುರುಷ ವಿಚಿತ್ರ ತುರಗಾರುಹ, ವಿಚಿತ್ರವಾದ ಕುದುರೆ ಮೇಲೆ ಬಂದು ನಮ್ಮ ಹತ್ರ ಅವಾಚ್ಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಆ ತಚ್ಚುರುತ್ವ ತನಯಾರಾಜ್ಞೋ ರುಷ್ಟಾವಚನಮೆಬ್ರವಿ. ಪದ್ಮಾವತಿಯು ಕೂಡ ಕೋಪದಿಂದ ಕೆಲವು ಮಾತುಗಳನ್ನು ಆಡಿದ್ದಾಳೆ. ಅವರಿಬ್ಬರ ಮಧ್ಯದಲ್ಲಿ ಕೂಡ ಕಲಹ ಆಯಿತು. ಅದರಿಂದ ಕದನೆ ತಾಡಿತೋ ಹಯಃ, ಅದರಿಂದ ನಾವು ಕಲ್ಲುಗಳನ್ನೆಲ್ಲ ಅವನ ಮೇಲೆ ನಾವು ಎಸ್ದೀವಿ, ಕುದುರೆ ಮೇಲೆ ಎಸ್ದೀವಿ, ಕುದುರೆ ಅಲ್ಲೇ ಬಿದ್ದೋಯಿತು ಹಾಗೆ ಅಂತ ಇಷ್ಟು ಹೇಳಿದರು. ಅದಾದ ಮೇಲೆ ಪದ್ಮಾವತಿ ಮನೆಗೆ ಹೋದಾಗ ತುಂಬ ಜ್ವರದಿಂದ ಪೀಡಿತರಾಗಿದ್ದರು.
ಅದನ್ನು ನೋಡಿ ಆಕಾಶರಾಜ ತುಂಬ ಚಿಂತಾಕ್ರಾಂತನಾಗ್ತಾನೆ. ಮಾಡಿ ಏನು ಮಾಡಬೇಕು ಔಷಧಿ ಹಿಂಗೆ ಅಂತ ಯೋಚನೆ ಮಾಡಿ ಬೃಹಸ್ಪತಿ ಆಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ದತ್ವಾಸನಂ ರತ್ನಮಯಂ, ಅವರಿಗೆ ಬೇಕಾದ ಉಪಚಾರಗಳನ್ನೆಲ್ಲ ಮಾಡಿ ಆಕಾಶರಾಜ ಈ ರೀತಿಯಾಗಿ ಹೇಳಿದ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯರು ಹೇಳಿದ್ರಂತೆ, ನಿನ್ನ ಕನ್ಯೆಗೆ ಮನಸ್ಸಿನ ವೇದನೆ ಆಗಿದೆ. ದುಹಿತುಸ್ತೆ ಸಂಪ್ರಾಪ್ತಂ ನಿಮಿತ್ತಂ ಶೃಣು ಭೂಮಿಪ, ಅನುಕೂಲ ಗ್ರಹ ಸರ್ವೇ, ಗ್ರಹಗಳೆಲ್ಲ ಅನುಕೂಲವಾಗಿದೆ. ತವ ಪುತ್ರ್ಯ, ನಿನ್ನ ಮಗಳ ಜಾತಕದ ಪ್ರಕಾರ ಗ್ರಹಗಳೆಲ್ಲ ಅನುಕೂಲವಾಗಿಯೇ ಇದೆ. ಆದರೂ ನಿತ್ಯಗ್ರಹ ಫಲಂ ಕಿಂಚಿತ್ ಭ್ರಾಂತಿಕರಂ ನೃಪ, ತಸ್ಮಾತ್ ಶಾಂತಿಂ ಪ್ರವಕ್ಷ್ಯಾಮಿ ಅಭಿಷೇಕಂ ಶಿವಸ್ಯ, ನೀನು ಶಿವನಿಗೆ ಅಭಿಷೇಕ ಮಾಡು, ಇವಳಿಗೆ ಮನಸ್ಸಿಗೆ ಬಂದ ಹೃದ್ರೋಗ ಅದು ಪರಿಹಾರ ಆಗ್ತದೆ ಅಂತ ಬೃಹಸ್ಪತಿ ಆಚಾರ್ಯರು ಹೇಳಿದರು. ಯಾರಿಗೆ ಮಾಡಬೇಕು? ಅಗಸ್ತ್ಯೇಶಸ್ಯ ವೈರಾಜನ್ ರುದ್ರೈಹಿ ಏಕಾದಶೈಸ್ತಥಾ, ಏಕಾದಶ ರುದ್ರರು ಅಂತ ಇದ್ದಾರೆ. ಅದರಿಂದ ಅಭಿಷೇಕ ಪ್ರಿಯ ರುದ್ರ ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರಿಗೆ ಅಭಿಷೇಕ ಅಂದರೆ ಭಾರಿ ಇಷ್ಟ ಅಂತ. ಅದೇ ಥರ ನಮಸ್ಕಾರ, ಸೂರ್ಯನಿಗೆ ನಮಸ್ಕಾರ ಅಂದರೆ ಭಾರಿ ಇಷ್ಟ ಅಂತ, ಸೂರ್ಯನಿಗೆ ನಮಸ್ಕಾರ ಅಂದರೆ ಭಾರಿ ಇಷ್ಟ. ಇನ್ನು ನಾರಾಯಣನಿಗೆ, ಕೃಷ್ಣನಿಗೆ ಅಲಂಕಾರ ಪ್ರಿಯ, ಕೃಷ್ಣನಿಗೆ ಅಲಂಕಾರ ಅಂದರೆ ಭಾರಿ ಇಷ್ಟ ಅಂತ. ಬ್ರಾಹ್ಮಣರಿಗೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳ್ತಾರೆ. ಇಷ್ಟು ವಿಚಾರ ಇದೆ ಅಲ್ಲಿ. ಅದರಿಂದ ರುದ್ರದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಏಕಾದಶ ವಾರ ಅಭಿಷೇಕ ಮಾಡಬೇಕು. ಯಾಕೆ? ಏಕಾದಶ ರುದ್ರರಿಂದ ಪ್ರಸಿದ್ಧ, ಅವರಿಗೆ ಅಭಿಷೇಕ ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯರು ಅಗಸ್ತ್ಯೇಶ್ವರರಿಗೆ ಹೋಗಿ ನೀವು ಅಭಿಷೇಕ ಮಾಡಿ ಅಂತ ಆಕಾಶರಾಜನಿಗೆ ಹೇಳಿದರು. ಅದರಿಂದ ಆಕಾಶರಾಜ ನಮಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅದರಿಂದ ನಾವು ಇಲ್ಲಿಗೆ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಬಂದು ಅಭಿಷೇಕಕ್ಕಾಗಿ ಬಂದಿದ್ದೀವಿ ಅಂತ ಕೇಳಿದಾಗ ಕನ್ಯೆಯರನ್ನು ಕೇಳಿದ್ರಂತೆ. ಬಕುಳಾದೇವಿಯನ್ನು ನೋಡಿ ಕೇಳ್ತಾರೆ, ನೀನು ಯಾಕೆ ಇಲ್ಲಿ ಬಂದಿ ಹಾಗೆಂತ ಬಕುಳೆಯನ್ನು ಕೇಳಿದಾಗ ವದಾದೇಶಂ ವರಾಂಗಿತ್ವಂ ತಾಭಿಹಿ ಸುಭಾಷಿತ. ಆಗ ಬಕುಳೆ ಹೇಳ್ತಾಳೆ, ನೀವೆಲ್ಲರೂ ಕೇಳಿ, ಅಹಂ ಶ್ರೀ ವೆಂಕಟಾಧೀಶಾತ್ ವೆಂಕಟೇಶ ದಾಸೀಭೂತ ಅಸ್ಮಿ ಸಾಂಪ್ರತಂ. ನಾನು ಅಲ್ಲಿ ತಿರುಪತಿಯಲ್ಲಿ ಇರತಕ್ಕ ಶ್ರೀನಿವಾಸ ದೇವರ ದಾಸಿ ನಾನು. ಧರಣ್ಯಾರ್ಯಾ ಸಮೀಪೆ ಚ ಕಿಂಚಿತ್ ಕಾರ್ಯಂ ಅವರ್ತಿತ. ಧರಣಿದೇವಿ, ಆಕಾಶರಾಜನ ಮಡದಿ ಧರಣಿದೇವಿ, ಅವರಲ್ಲಿ ಸ್ವಲ್ಪ ಮಾತಾಡಬೇಕಾಗಿದೆ. ಅದರಿಂದ ನಾವು ಅವರನ್ನು ನೋಡೋದಕ್ಕಾಗಿ, ಧರಣಿದೇವಿಯನ್ನು ನೋಡೋದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ, ನಾರಾಯಣಪುರಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅಂತ ಎಲ್ಲ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಯಿತು, ಅದಕ್ಕೇನಂತ ನಮ್ಮ ಜೊತೆಗೆ ಬನ್ನಿ, ನಾವು ಅಲ್ಲೇ ಹೋಗ್ತಾ ಇರೋದು, ನಮ್ಮದು ಕೆಲಸ ಆಯಿತು, ಅಭಿಷೇಕಾದಿಗಳು ಆಯಿತು, ನಾವು ಕೂಡ ಅಲ್ಲೇ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಕನ್ಯೆಯರ ಜೊತೆಗೆ ಮಾತನಾಡುತ್ತಾ ಅವರು ಹೋಗ್ತಾ ಇದ್ದರು ಅಂತ. ಇಷ್ಟು ವಿಚಾರ ಈ ಕಡೆ ಆದಾಗ ಈ ಬಕುಳಾದೇವಿಯನ್ನು ಕಳಿಸಿಬಿಟ್ಟು ಪರಮಾತ್ಮ ತಾನು ಆಲೋಚನೆ ಮಾಡಿದಂತೆ. ಏನಂತ ಪರಮಾತ್ಮ ಮಾಡಿದ ಆಲೋಚನೆ, ಏಕಪುತ್ರೋ ಹ್ಯಪುತ್ರಸ್ಥೋ ಏಕನೇತ್ರೋ ಹ್ಯನೇತ್ರವಾನ್ ಸ್ತ್ರೀನಾಂ ಚ ಯತ್ಕೃತಂ ಕಾರ್ಯಂ ಏತದರ್ಥಂ ಕಾರ್ಯಂ ಅಥದರ್ಥಂ ಫಲಪ್ರದಂ. ಒಂದು ಮಗ, ಇದು ಒಂದು ನೀತಿ ಶ್ಲೋಕ, ಒಂದು ಮಗ ಅಲ್ಲವಂತೆ. ಯಾಕೆ? ಅನೇಕ ಮಕ್ಕಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಒಬ್ಬನಾದರೂ ಕೂಡ ಏನು ಮಾಡುವ, ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿದರೆ ತಂದೆ ತಾಯಿಯರ ಉದ್ಧಾರ ಆಗ್ತದೆ ಎನ್ನುವ ದೃಷ್ಟಿಯಿಂದ. ಯಾಕೆ? ಎಲ್ಲರಿಗೂ ಅನುಕೂಲ ಇರೋದಿಲ್ಲ, ವ್ಯವಸ್ಥೆ ಇರೋದಿಲ್ಲ. ಅದರಿಂದ ಯಾರಾದರೂ ಒಂದು ಮಗನಾದರೂ ಏನು ಮಾಡ್ತಾನೆ, ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದದಲ್ಲಿ ಮಾಡ್ತಾನೆ. ಅದರಿಂದ ತಂದೆ ತಾಯಿಗಳಿಗೆ ಹಿತಕರವಾಗ್ತದೆ. ಅದರಿಂದ ಒಂದು ಮಗ ಇದ್ದರೆ ಮಗ ಅಂತ ಅನಿಸಿಕೊಳ್ಳೋದಿಲ್ಲ, ಅನೇಕ ಮಕ್ಕಳು ಇರಬೇಕು ಅಂತ. ಒಂದು ಕಣ್ಣು ಇದ್ದರೆ ಅದು ಸರಿ ಹೋಗೋದಿಲ್ಲ ನೋಡಿ, 2 ಕಣ್ಣು ಇರಬೇಕು, 3 ಒಳಗಿನ ಕಣ್ಣು ಸೇರಿ 3 ಕಣ್ಣು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜ್ಞಾನದ ದೃಷ್ಟಿಯು ಅತ್ಯವಶ್ಯಕ ಅಂತ. ಅದೇ ರೀತಿಯಾಗಿ ಹೇಗೋ ಸ್ತ್ರೀಯರು ಮಾಡುವ ಕೆಲಸವೂ ಕೂಡ ಅಷ್ಟು ಫಲಪ್ರದ ಆಗೋದಿಲ್ಲ ಅಂತ. ನನ್ನನ್ನು ಬೈಬೇಡಿ, ಇದು ಶ್ರೀನಿವಾಸ ದೇವರು ಹೇಳುವ ಮಾತಿದು. ಸ್ತ್ರೀಯರಿಂದ ಕೆಲಸ, ಅದು ಸ್ತ್ರೀಯರು ಮಾಡುವ ಕೆಲಸ ಅದು ಫಲಪ್ರದವಾಗಿ ಆಗೋದಿಲ್ಲ ಅಂತ. ಅಂದರೆ ದೊಡ್ಡ ದೊಡ್ಡ ಕೆಲಸಗಳು ಮಾಡೋದಕ್ಕೆ ಅವರಿಗೆ ಶ್ರಮ ಆಗಬಹುದು ಎಂಬ ದೃಷ್ಟಿಯಿಂದ ಹೇಳಿದ ಮಾತು. ಈ ರೀತಿಯಾಗಿ ಪರಮಾತ್ಮ ಯೋಚನೆ ಮಾಡಿ ತಾನೇ ಸ್ತ್ರೀ ರೂಪವನ್ನು ತೆಗೆದುಕೊಂಡ ನೋಡಿ. ಇಷ್ಟೆಲ್ಲ ಹೇಳಿಬಿಟ್ಟು ತಾನು ತೆಕ್ಕೊಂಡದ್ದು ಯಾವ ರೂಪ? ಸ್ತ್ರೀ ರೂಪವನ್ನೇ ತಾನು ತೆಗೆದುಕೊಂಡು, ಕೊರವಂಜಿ ರೂಪದಿಂದ ತೆಗೆದುಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಭವಿಷ್ಯವನ್ನು ಹೇಳ್ತೀವಿ ಹಾಗೆ ಅಂತ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ವಿಶೇಷವನ್ನು ತಿಳಿಸ್ತಾರಂತೆ. ಪದ್ಮಾವತಿಯನ್ನು ಕನ್ಯಾ ನಿರೀಕ್ಷೆ ಮಾಡಬೇಕು ಅಂತ ಹಿಂದೆ ಬಂದಿತ್ತು. 15 ಮೊಳದ ವಸ್ತ್ರ, ಸಾಕ್ಷಾತ್ ಮನ್ಮಥ ಹಾಗೆ ಅಂತ.
ಅಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಪರಮಾತ್ಮ ಧನುರ್ಧಾರಿಯಾಗಿ ಹೋದ ಹಾಗೆ ಅಂತ ಬಂದಿತ್ತು. ಇಲ್ಲಿ ಹರಕು ಬಟ್ಟೆ, ಹರಕು ಸೀರೆ, ಕೈಯಲ್ಲಿ ಒಂದು ಬುಟ್ಟಿ, ಬ್ರಹ್ಮಾಂಡವನ್ನೇ ಬುಟ್ಟಿಯಾಗಿಟ್ಟುಕೊಂಡು ಅದರಲ್ಲಿ ಬ್ರಹ್ಮದೇವರು ಮಗುವಿನ ರೂಪದಲ್ಲಿ ಬ್ರಹ್ಮದೇವರಿದ್ದಾರೆ. ಆ ಮಗುವನ್ನು ಇಟ್ಟುಕೊಂಡು ಕೈಯಲ್ಲಿ ಒಂದು ಊರುಗೋಲನ್ನು ಹಿಡ್ಕೊಂಡು 500 ವರ್ಷದ ಒಂದು ಮುದುಕಿಯ ವೇಷದಲ್ಲಿ ಪರಮಾತ್ಮ ಕೊರವಂಜಿ ವೇಷದಲ್ಲಿ ಅಲ್ಲಿಗೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ? ಯಾಕೆಂದರೆ ವ್ಯಾಖ್ಯಾನಕಾರ್ಯರು ಒಂದು ಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಕನ್ಯೆಯನ್ನು ನೋಡೋದಕ್ಕೆ ಸುಂದರ ರೂಪ ತೆಗೆದುಕೊಂಡು ಹೋದ, ಇಲ್ಲಿ ಕನ್ಯೆಯ ಅಮ್ಮನನ್ನು ನೋಡಬೇಕಾಗಿದೆ, ಅದರಿಂದ ಇಷ್ಟು ರೂಪ ಸಾಕು ಅಂತ ವಿಚಾರ ಮಾಡಿ ಪರಮಾತ್ಮ ಕೊರವಂಜಿ ರೂಪದಲ್ಲಿ ಹೋದ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಮಾರ್ಗದಲ್ಲಿ ನಾರಾಯಣಪುರಕ್ಕೆ ಹೋಗಿ ನಾರದ, ಬ್ರಹ್ಮದೇವರು ಮುಂತಾದವರಿಂದ ವಂದಿತನಾದ ಆ ಪರಮಾತ್ಮ ಪುರೀಂ ಸಮಾಗತ್ಯದ ಗರ್ಜಯಂತಿ ಪತೀನ್ ಸುತಾನ್ ಬಂಧುಗಣಾನ್ ದದಾಮಿ, ನಾನು ಗಂಡನನ್ನು ಕೊಡ್ತೇನೆ, ಮಕ್ಕಳನ್ನು ಕೊಡ್ತೇನೆ, ಬಂಧು ಬಾಂಧವರನ್ನು ಕೊಡ್ತೇನೆ, ಸಂಪತ್ತು ಕೊಡ್ತೇನೆ ಅಂತ ಆ ರಸ್ತೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರಂತೆ. ಅದನ್ನು ಅಲ್ಲಿದ್ದ ಜನರೆಲ್ಲ ಕೇಳಿ ಆ ಧರಣೀದೇವಿ ಹತ್ರ ಕರೆದುಕೊಂಡು ಬರ್ತಾ ಇದ್ದಾರೆ. ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್ ವೃದ್ಧಾ ಸಾ ವರ್ತತೆ ಎಂಬ ಮಿತಭಾಷೀವ ದೃಶ್ಯತೆ. ಅಲ್ಲಿದ್ದ ಗ್ರಾಮಸ್ಥ ಜನರೆಲ್ಲ ಹೋಗಿ ಆಕಾಶರಾಜನ ಮಡದಿ ಅವರ ಹತ್ರ ಹೇಳ್ತಾ ಇದ್ದಾರೆ, ಧರ್ಮದೇವಿ ಅಂತ ಒಬ್ಬಳು ಬಂದಿದ್ದಾರೆ, ನರನಾರಾಯಣ ಆಶ್ರಮ ಅಂದರೆ ಬದ್ರಿಕಾಶ್ರಮದಿಂದ ಬಂದಿದ್ದಾಳಂತೆ, ವೃದ್ಧ, ಭಾರಿ ವೃದ್ಧರಾಗಿದ್ದಾರೆ, ಮಿತಭಾಷಿ, ಹೆಚ್ಚು ಮಾತನಾಡೋದಿಲ್ಲವ, ಆ ರೀತಿಯಾಗಿ ಇರ್ತಾರೆ ಅವರು. ಮನೋಗತಂ ವದಾಮೀತಿ ವದತಿ, ಯಾರ ಮನಸ್ಸಿನಲ್ಲಿ ಏನಿದೆ ಆ ವಿಚಾರವನ್ನು ನಾನು ತಿಳಿಸಿಕೊಡ್ತೇನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹಾಗೆ ಅಂತ ಹೇಳಿದಾಗ ತಾಮಾನೆಯ ಮಹಾಭಾಗೆ ಸಾಬಾಲ ಧರ್ಮದೇವತಾ, ಧರಣೀದೇವಿ ಹೇಳ್ತಾಳೆ, ಹೋಗಿ ಆ ಧರ್ಮದೇವತೆ, ಆ ಕೊರವಂಜಿಯನ್ನು ಕುಲಿಂದ ಅಂತಲೂ ಕರೀತಾರೆ, ಅವರನ್ನು ಕರೆದುಕೊಂಡು ಬನ್ನಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ಧರ್ಮದೇವಿ ಹತ್ರ ಅಂದರೆ ಕೊರವಂಜಿ ಹತ್ರ ಹೇಳಿದಾಗ ಪರಮಾತ್ಮ ಹೇಳಿದನಂತೆ, ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುತ ಆಹ್ವಾನಂಚ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ ಮದ್ವಸ್ತ್ರಂ ಮಲಿನಂ ಪಶ್ಯ ಮಧಾಭರಣ ಮಂಡಲಂ ನವಧಾನ್ಯ ಸಮಾಕೀರ್ಣಂ ಗುಂಜಾಮಣಿ ವಿಭೂಷಿತಂ. ಅಲ್ಲ, ರಾಜರ ಮನೆಗೆ ಬನ್ನಿ ಹಾಗೆಂತ ಕರೆಯಕ್ಕೆ ಬಂದಿದ್ದಾರೆ. ಅದನ್ನು ಕೇಳಿ ಕೊರವಂಜಿ ರೂಪದಲ್ಲಿದ್ದ ಪರಮಾತ್ಮ ಹೇಳಿದನಂತೆ, ಅಲ್ಲ, ನಾನು ದರಿದ್ರ, ಅವರು ಭಾರಿ ಶ್ರೀಮಂತರು, ನನ್ನನ್ನು ಕರೆದು ಏನು ಮಾಡ್ತಾರೆ, ಅವರು ಅಪಹಾಸ ಮಾಡ್ತಾರೆ ಅಷ್ಟೆ. ನನ್ನನ್ನು ಕರೆದು ಸಾಮಾನ್ಯ ಲೋಕದಲ್ಲಿ ನೋಡ್ತೀವಿ ನೋಡಿ, ಧನವಂತರು ದರಿದ್ರರನ್ನು ಅಪಹಾಸ ಮಾಡೋದುಂಟು. ಅದರಿಂದ ಸುಮ್ಮನೆ ಚೇಷ್ಟೆಗೆ ಕರೀತಾ ಇರ್ತಾರೆ, ನಾನು ಅಲ್ಲಿಗೆ ಬರೋದಿಲ್ಲ. ನನ್ನ ಅಲಂಕಾರ ನೋಡಿ, ಅವರ ಮನೆ ನೋಡಿ, ನನ್ನ ವಸ್ತ್ರ ನೋಡಿ ಎಷ್ಟು ಮಲಿನವಾಗಿದೆ, ನನ್ನ ಆಭರಣ ನೋಡಿ, ನವಧಾನ್ಯ ಸಮಾಕೀರ್ಣ, ಗುಂಜಾಮಣಿ ವಿಭೂಷಿತ, ಗುಂಜಾಮಣಿಯನ್ನು ಗುಲ್ಗುಂಜ ಅಂತ ಹೇಳ್ತಾರಲ್ಲ, ಅದನ್ನು ಆಭರಣವಾಗಿ ಧರಿಸಿಕೊಂಡಿದ್ದೇನೆ. ಅನ್ನಹೀನಂ ಶಿಶುಂ, ಅನ್ನ ಇಲ್ಲದೆ ಈ ಮಗು ನನ್ನನ್ನು ನೋಡಿ ಅಳ್ತಾ ಇರ್ತಾರೆ, ಅವರಿಗೆ ಊಟ ಕೊಡೋದಕ್ಕೆ ಕಷ್ಟ ನನಗೆ, ಅದರಿಂದ ನಾಗಮಿಷ್ಯೆ, ನಾನು ಅಲ್ಲಿಗೆ ಬರೋದಿಲ್ಲ ಹಾಗೆ ಅಂತ ಧರ್ಮದೇವಿ ಹೇಳಿಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ಆಗ ಧರಣಿ ಹೇಳ್ತಾ ಇದ್ದಾಳಂತೆ, ಅವಳೇ ಸ್ವತಃ ಬಂದು ಹೇಳಿದಳಂತೆ, ಯಾ ಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ ತ್ವಂ ಧರ್ಮದೇವತಾ ದೈವಯೋಗಾತ್ ಆಗತಾಸಿ ಮಮ ಕಲ್ಯಾಣ ವರ್ಧಿನಿ. ಅಲ್ಲ, ಹಂಗೆ ಆಡಬೇಡಮ್ಮ ಧರಣಿದೇವಿ ಹೇಳುವ ಮಾತು, ಧರ್ಮದೇವತೆ ನೀನು ಸಾಕ್ಷಾತ್ ಧರ್ಮದೇವತೆ, ನೀನು ಬಾ, ನಮ್ಮ ಮನೆಗೆ ಬಾ, ಪರಮಾತ್ಮನ ಏನೋ ಒಂದು ಯೋಗದಿಂದ ನಮ್ಮ ಪುಣ್ಯದ ಬಲ ನೀನು ಇವತ್ತು ನಮಗೆ ಸಿಕ್ಕಿದ್ಯಾ, ನಮಗೆ ಕಲ್ಯಾಣ ವರ್ಧಿನಿ, ನಮ್ಮ ಮನೆಯಲ್ಲಿ ಮಂಗಳವನ್ನು ಅಭಿವೃದ್ಧಿ ಮಾಡತಕ್ಕವಳು ನೀನು, ಅದರಿಂದ ನೀನು ಬಾ. ಮನೋರಥೋ ಮನಸ್ಸಂಸ್ಥಂ ಮೇ ಕಥಿಯತಾಂ, ನನ್ನ ಮಗಳಿದ್ದಾಳೆ, ಅವಳ ಮನಸ್ಸಿನಲ್ಲಿ ಏನಿದೆ ಎಂಬ ಅದನ್ನು ನೀನು ಬಂದು ಹೇಳಬೇಕು ಹಾಗೆ ಅಂತ ಧರಣಿದೇವಿ ಹೇಳಿದಾಗ ಧರ್ಮದೇವಿ ಕೊರವಂಜಿ ರೂಪದಲ್ಲಿದ್ದ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಯಾ ನಿಗದಿತಂ ವಾಕ್ಯಂ ಅಸತ್ಯಂ ಮನಸ್ವಿನಿ ಪುರಾನ್ ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರಯೋಃ ಕುರು. ನೋಡಮ್ಮ ಧರಣಿದೇವಿ, ನಾನು ಹೇಳುವ ಮಾತು ಸುಳ್ಳಾಗಿದ್ದರೆ ನನ್ನನ್ನು ಈ ಊರು ಬಿಟ್ಟು ಹೊರಗೆ ಹಾಕು. ಛೇದನಂ ಕರಯೋಃ ಕುರು, ನನ್ನ 2 ಕೈಗಳನ್ನು ಬೇಕಾದ್ರೆ ಕತ್ತರಿಸು, ನಾನು ಹೇಳಿದ್ದು ಸುಳ್ಳು ಅಂತಾದರೆ. ಕಠಿಣಂ ಮಮ ವಾಕ್ಯಂ, ನನ್ನ ವಾಕ್ಯ ಭಾರಿ ಕಠಿಣವಾಗಿರೋದು,
ಆದರೂ ಕೂಡ ಅಸತ್ಯೇ ಹಸ್ತಛೇದನಂ, ಏನಾದರೂ ಸತ್ಯವೇ ಆಗಿರುತ್ತದೆ, ಅಸತ್ಯ ಅಂತ ಆಗಿದ್ದರೆ ನನ್ನ ಕೈಯನ್ನು ಕತ್ತರಿಸು. ಇದೆಲ್ಲ ಯಾಕೆ ಹೇಳ್ತಾರೆ? ಆ ಧರಣಿದೇವಿಗೆ ವಿಶ್ವಾಸ ಬರಬೇಕು, ತನ್ನ ಮೇಲೆ ವಿಶ್ವಾಸ ಬರಬೇಕು ಅಂತ ಪರಮಾತ್ಮ ಈ ರೀತಿಯಾದ ಮಾತುಗಳನ್ನು ಆಡಿದ. ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭ. ನನ್ನ ಪತಿ ಯಾರು ಅಂದರೆ ನರನಾರಾಯಣ, ನಾರಾಯಣನೇ ನನ್ನ ಪತಿಯಾಗಿ ಇದ್ದಾನೆ. ತದ್ವೀರ್ಯ ಜಾತ ಪುತ್ರಂತು ಪ್ರಜಾಪತಿ ಮಿಮಂ ವಿದುಹು, ಅವನ ವೀರ್ಯದಿಂದಲೇ ಹುಟ್ಟಿದ ಮಗು ಇದು, ಇವನನ್ನು ಪ್ರಜಾಪತಿ ಎಂದು ಕರೀತಾರೆ. ಪ್ರಜಾಪತಿ ಅಂದರೆ ಏನು? ಬ್ರಹ್ಮದೇವರೇ. ತೇನಾಜ್ಞಾಪ್ತ ತ್ವದರ್ಥೇಜ ಸಂಪ್ರಾಪ್ತಾಚ ತವ ಮಂದಿರಂ, ಆ ಪರಮಾತ್ಮನ ಆಜ್ಞೆ ಆಯಿತು, ಅದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಹಾಗೆ ಅಂತ. ಭೂತಂ ಭವ್ಯಂ ಭವಿಷ್ಯಚ್ಚ ವದಾಮಿ ಜಗದೀಶ್ವರೇ, ಹಿಂದೆ ಆಗಿದ್ದು, ಹೀಗೆ ಆಗ್ತಾ ಇರೋದು, ಮುಂದೆ ಆಗಲಿಕ್ಕಿರೋದು, ತ್ರಿಕಾಲ 3 ಕಾಲದಲ್ಲಿ ಏನಾಗುತ್ತದೆ, ಏನಾಯಿತು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಹಾಗೆ ಅಂತ ಹೇಳಿದ ಮೇಲೆ ರತ್ನಾಸನೆ ಸಮಾರೋಪ್ಯ ತಾಂಬಾಲಾಂ ಧರ್ಮದೇವತಾಂ ಸುಸ್ಥಿರಂ ವಚನಂ ಪ್ರಾಹ ರಾಜಪತ್ನಿ. ಒಳ್ಳೆಯ ರತ್ನದ ಆಸನದಲ್ಲಿ ಕೂಡಿಸಿ ಧರಣಿದೇವಿ ಹೇಳಿದ್ರಂತೆ. ಧರಣಿದೇವಿ ಹತ್ರ ಈ ಧರ್ಮದೇವತೆ ಹೇಳ್ತಾಳೆ, ಮಜ್ಜನಂ ಕುರು ಕಲ್ಯಾಣಿ ಶುಭ್ರವಸ್ತ್ರ ಸಕಂಚುಕ. ನಾನು ಹೇಳಿದ್ದೆಲ್ಲ ಸಿದ್ಧಿಯಾಗಬೇಕು ಅಂದರೆ ಮೈಲಿಗೆ ಇರಬಾರ್ದು, ಅದರಿಂದ ನನಗೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಒಳ್ಳೆಯ ಬಟ್ಟೆಗಳನ್ನೆಲ್ಲ ಕೊಡು ಹಾಗೆ ಅಂತ ಹೇಳಿದ್ರಂತೆ. ಗುರುದೇವ ನಮಸ್ಕಾರಂ ಕುರುದೇವಿ ಹರಿಪ್ರಿಯೇ, ಗುರುಗಳಿಗೆ ದೇವತೆಗಳಿಗೆ ನಮಸ್ಕಾರ ಮಾಡಿ ನನ್ನ ಮುಂದೆ ಬಂದು ಕೂತುಕೋ ಹಾಗೆ ಅಂತ ಹೇಳ್ತಾ ಇದ್ದಾಳೆ. ಏವ ಮುಕ್ತಾದ ಕಲ್ಯಾಣಿ ತಥಾ ಚಕ್ರೆ, ಆ ಧರ್ಮದೇವತೆ ಹೇಗೆ ಹೇಳಿದಳೋ ಅದೇ ರೀತಿಯಾಗಿ ಧರಣಿದೇವಿ ಆಕಾಶರಾಜನ ಮಡದಿ ಎಲ್ಲವನ್ನು ಕೂಡ ಮಾಡಿದಳು ಅಂತ. ಆಗ ಧರಣಿ ಹೇಳ್ತಾಳೆ, ಕಿಂ ಕಾರ್ಯಂ ವದ ಭದ್ರಂತೆ ಕರೋಮಿ ತವ ಶಾಸನಾತ್, ನಾ ಏನು ಮಾಡಬೇಕು ಅಂತ ಶಾಸನ ಮಾಡು, ನೀ ಹೇಳಿದ್ದನ್ನೆಲ್ಲ ಕೇಳಲಿಕ್ಕೆ ನಾನು ಮಾಡಲಿಕ್ಕೆ ಸಿದ್ಧಳಾಗಿದ್ದೇನೆ ಹಾಗೆ ಅಂತ ಧರಣಿದೇವಿ ಹೇಳಿದಾಗ ಪರಮಾತ್ಮ ಹೇಳಿದನಂತೆ, ಕಲ್ಯಾಣ್ಯುಪಾಯನಂ ದೇಹಿ ದೇವಾನ ಮಮ ಪೂರ್ವಿನ, ಮೊದಲು ನೀನು ಉಪಾಯನ ದಾನ ಮಾಡಬೇಕು ಹಾಗೆ ಅಂತ ಹೇಳಿದರಂತೆ. ಅವಳ ಮಾತನ್ನು ಕೇಳಿ ಸ್ವರ್ಣಶೂರ್ಪಂ ಸಮರ್ಪಯೆ, ಒಂದು ಬಂಗಾರದ ಮೊರ, ಅದರಲ್ಲಿ ಮುಕ್ತು ಇತ್ಯಾದಿಗಳನ್ನೆಲ್ಲ ತುಂಬಿ ಅದನ್ನು ನನಗೆ ಕೊಡು ಹಾಗೆ ಅಂತ ಹೇಳಿದಾಗ ಅದೇ ರೀತಿಯಾಗಿ ಕೂಡ ಮಾಡಿ ಧರಣಿದೇವಿ ಪ್ರಾರ್ಥನೆ ಮಾಡ್ತಾಳೆ. ಸತ್ಯಂ ವದ, ಸತ್ಯವನ್ನು ಹೇಳು ಹಾಗೆ ಅಂತ ಹೇಳಿದಾಗ ಧರ್ಮದೇವಿ ಹೇಳ್ತಾಳೆ, ಸತ್ಯಂ ವದಾಮಿ ಧರ್ಮಜ್ಞೆ ಶಿರೋರಣ್ಣಂ ಪ್ರಯಚ್ಛಮೇ. ನೋಡಿ, ನನ್ನ ಮಗು ಅಳ್ತಾ ಇದೆ, ಅದರಿಂದ ನನ್ನ ಮಗುವಿಗೆ ಅನ್ನದ ವ್ಯವಸ್ಥೆ ಮಾಡು ಹಾಗೆ. ಸ್ನಾನ ಆಯಿತು, ವಸ್ತ್ರ ಆಯಿತು, ಉಪಾಯನ ದಾನ ಆಯಿತು, ತದನಂತರ ಮಗುವಿಗೆ ಊಟಕ್ಕೆ ವ್ಯವಸ್ಥೆ ಮಾಡು ಹಾಗೆ ಅಂತ ಕೇಳ್ತಾ ಇದ್ರು. ಅದನ್ನೂ ಕೂಡ ಮಾಡಿದಳಂತೆ ಧರಣಿದೇವಿ. ಏನು ಮಾಡಿದಳು? ಕ್ಷೀರಾನ್ನಂ ಸ್ವರ್ಣಪಾತ್ರಸ್ಥಂ ಅರ್ಭಕಾಯ ದದೌ ನೃಪ, ಒಂದು ಬಂಗಾರದ ಬಟ್ಲಲ್ಲಿ ಹಾಲಿನ ಅನ್ನ, ಕ್ಷೀರಾನ್ನ ಅಂತ ಕರೀತಾರೆ, ಹಾಲನ್ನವನ್ನು ಕೊಟ್ಟು ಅವಳು ಧರಣಿದೇವಿ ಕೊಟ್ಟಾಗ ಆ ಮಗು ತಿಂತಾ ಇಲ್ಲವಂತೆ. ರುದಂತಂ ಆತ್ಮಜಂ ದೃಷ್ಟ ವಿನಿಂದ್ಯ ಪ್ರತತಾಡಚ, ಚೆನ್ನಾಗಿ ಆ ಮಗುವನ್ನು ಬೈದು, ಧರ್ಮದೇವತೆ ಪ್ರಜಾಪತಿ ಅಂತ ಆ ಮಗುವಿಗೆ 7 ತಿಂಗಳು ಮಗು, ಯಾರು? ಬ್ರಹ್ಮದೇವರು, ಅವ್ರನ್ನ ಚೆನ್ನಾಗಿ ಬಡಿತಾಳಂತೆ. ಬಡಿದು ಹೇಳ್ತಾಳೆ, ದರಿದ್ರೋಸಿ, ದರಿದ್ರ ನೀನು, ದುರಾಚಾರ, ಕಂದಮೂಲ ಪಲಾಶನ, ಹಣ್ಣು ಹಂಬಲು ತಿಂದುಕೊಂಡು ನೀನು ಇರು, ಅಟ್ಟೆ ಲಾಯ್ಕು ನಿನಗೆ, ಒಳ್ಳೆ ಬಂಗಾರದ ಬಟ್ಲಲ್ಲಿ ಕ್ಷೀರಾನ್ನವನ್ನು ಕೊಟ್ಟರೆ ನಿನಗೆ ರುಚಿ ಇಲ್ಲ ಅಂತ ಹೇಳ್ತೀಯ ನೀನು ಹಾಗೆಂತ ಬೈತಾಳೆ. ಕಥಂನು ಭೋಕ್ಷಸೆ ಸೌಖ್ಯಂ ಕ್ಷೀರಾನ್ನಂ ರಾಜನಿರ್ಮಿತಂ ಕದಾಪಿ ರೋದನಂ ಮಾತಃ ಕಿಂ ಕರಿಷ್ಯಾಮಿ ಭೂಪತೆ. ಇದು ಯಾವಾಗ ನೋಡಿ ಹಿಂಗೆ ಅಳ್ತಾ ಇರ್ತಮ್ಮ, ಇದು ತಿನ್ನೋದಿಲ್ಲ ಮಾಡೋದಿಲ್ಲ ಹಾಗೆಂತ ಹೇಳಿ ಆ ಅನ್ನವನ್ನು ತಾನೇ ನುಂಗುಬಿಟ್ಲಂತೆ. ಹೇಗಾದರೂ ನಾನು ತಿಂದ ಅನ್ನ ಹಾಲಾಗಿ ಪರಿವರ್ತನೆಯಾಗಿ ಮಗುವಿಗೆ ಹೋಗ್ತದೆ, ಅದರಿಂದ ನಾನೇ ತಿಂದ್ಬಿಡ್ತೀನಿ ಅಂತ ಹೇಳಿ ತಾನೇ ತಿಂದ್ಬಿಟ್ಲು ಅನ್ನವನ್ನು. ಈ ರೀತಿಯಾಗಿ ಹೇಳಿದ ಮೇಲೆ ಮತ್ತೆ ಧರಣಿದೇವಿ ಕೇಳ್ತಾಳೆ, ಸತ್ಯವನ್ನು ಹೇಳು ನೀನು, ಇನ್ನಾದರೂ ಹೇಳು ಅಂತ ಹೇಳಿದಾಗ ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿ ಮೇಂಗನೆ, ಊಟ ಆಯಿತು, ನನಗೆ ತಾಂಬೂಲವನ್ನು ಕೊಡು ಅಂತ ಕೇಳ್ತಾ ಇದ್ದಾಳೆ. ಆಯಿತು ಅಂತ ತಾಂಬೂಲವನ್ನು ಕೂಡ ಕೊಡ್ತಾಳೆ. ಅದೇಗಿತ್ತು? ಏಲ ಲವಂಗ ಕರ್ಪೂರ ನಾಗಬಲ್ಲಿ ದಲೈರ್ಯುತಂ, ಏಲ ಲವಂಗ ಕರ್ಪೂರ ವೀಳ್ಯದೆಲೆ ಎಲ್ಲವೂ ಸೇರಿ ಇತ್ತು, ಅದ ತಾಂಬೂಲವನ್ನು ಕೂಡ ಕೊಡ್ತಾ ಇದ್ದಾಳೆ. ಪುಲಿಂದಾಯೈ ಪತಿವ್ರತ ಸಾ ಪೂರ್ವಾಭಿಮುಖಿ ಭೂತ್ವ ಪುತ್ರಮಂಕೆ ನಿದಾಯ ಚ, ಅವಳು ಪೂರ್ವಾಭಿಮುಖವಾಗಿ ಕೂತು ಮಗುವನ್ನು ತೊಡೆ ಮೇಲೆ ಇಟ್ಟುಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದರು. ಏವಂ ರೂಪಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮಾಃ ದ್ರಷ್ಟು ಕಾಮಾಶ ರಾಜೇಂದ್ರ ಮಹಿಮಾಂ ಪ್ರಾಕೃತೋಚಿತಾಂ ಸದಾ ರಾಷ್ಟ್ರಸಪುತ್ರಾಶ್ಚ ಸವಿಮಾನ ಗಣಾಸ್ತತಾ. ಪರಮಾತ್ಮನ ಮಾತು ಶುರುವಾಗಲಿಕ್ಕಿದೆ.
ಪರಮಾತ್ಮನ ಮಾತನ್ನು ಕೇಳಬೇಕು ಅಂತ ದೇವತೆಗಳೆಲ್ಲರೂ ಕೂಡ ಆಕಾಶದಲ್ಲಿ ತಮ್ಮ ಹೆಂಡತಿ ಮಕ್ಕಳು ಸಹಿತವಾಗಿ ಅಲ್ಲಿ ಸೇರಿಬಿಟ್ರಂತೆ. ನೋಡಿ, ಪರಮಾತ್ಮ ಒಂದು ಮಾತನ್ನು ಆಡ್ತಾನೆ ಹಾಗೆಂದರೆ ದೇವತೆಗಳು ನಿರೀಕ್ಷೆ ಮಾಡ್ತಾ ಇರ್ತಾರಂತೆ ಆ ಮಾತನ್ನು ಕೇಳಬೇಕು ಅಂತ. ವೇದವ್ಯಾಸನ ಮುಖದಿಂದ ಬಂದ ಭಾಗವತವನ್ನು ಕೇಳೋದಕ್ಕೆ ಶುಕಾಚಾರ್ಯರು ಎಷ್ಟು ಕಾತುರರಾಗಿದ್ದರೂ ಅದೇ ರೀತಿಯಾಗಿ ಈ ಕುರವಂಜಿಯ ಮಾತನ್ನು ಕೂಡ ಕೇಳೋದಕ್ಕೆ ದೇವತೆಗಳೆಲ್ಲ ಸೇರಿಬಿಟ್ಟಿದ್ದರಂತೆ ಮೇಲೆ. ಕಿಂ ತೇನ ಸುಕೃತಂ ರಾಜ್ಞಾ ಜನ್ಮನ್ಯಸ್ಮಿನ್ ನೃಪೋತ್ತಮ. ಆ ರಾಜ, ಆಕಾಶ ರಾಜ ಆಗಲಿ, ಆ ಧರಣಿದೇವಿ ಆಗಲಿ ಎಂಥ ಸೌಭಾಗ್ಯವನ್ನು ಮಾಡಿದ್ದಾಳೆ. ಪರಮಾತ್ಮ ಸ್ವತಃ ಕೂತು ಮುಂದೆ ಕೂತು ಉಪದೇಶವನ್ನು ಮಾಡಬೇಕು ಹಾಗೆಂತ ಹೇಳಿದರೆ, ಏವಂ ಹರೇ ಚಿತ್ರ ವಿಚಿತ್ರ ಕರ್ಮ. ಪರಮಾತ್ಮನ ಒಂದೊಂದೂ ಕರ್ಮವೂ ಕೂಡ ಚಿತ್ರ ವಿಚಿತ್ರವಾದದ್ದು, ಅದ್ಭುತವಾದದ್ದು. ಗಾಯಂತಿ ಕಂಜೋದ್ಭವ ಶಂಭುಶಕ್ರಾಹ. ಅಂಥ ಪರಮಾತ್ಮನ ಗುಣವನ್ನು, ಕೀರ್ತನೆಗಳನ್ನು, ಪರಮಾತ್ಮ ಮಾಡಿದ ಕ್ರಿಯೆಗಳನ್ನು ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಮೊದಲಾದ ದೇವಗಣರು ಎಲ್ಲರೂ ಕೂಡ ಹಾಡಿ ಕೊಂಡಾಡುತ್ತಾರೆ. ಅಂಥ ಪರಮಾತ್ಮ ಕಲಿಯುಗೇ ಪಾಪಕೃತಾಂ. ಯಾರು ಮನುಷ್ಯರು ಪಾಪ ಮಾಡಿದ್ದಾರೆ ಅವರನ್ನು ಉದ್ಧಾರ ಮಾಡುವುದಕ್ಕಾಗಿ ಇಂಥ ಚೇಷ್ಟೆಗಳನ್ನು, ಆ ಕೊರವಂಜಿಯಾಗಿ ಪರಮಾತ್ಮ ಏನೇನು ಚೇಷ್ಟೆಗಳನ್ನು ಮಾಡಿದ ಅದನ್ನು ಕೊಂಡಾಡುತ್ತಾರೆ. ಅದರಿಂದ ಕಲಿಯುಗದ ಜನರಿಗೆ ಪಾಪ ಅದು ಹೊರಟೋಗ್ತದೆ ಹಾಗೆಂತ ಹೇಳಿ ನಿಲ್ಲಿಸ್ತಾ ಇದ್ದಾರೆ. ಪರಮಾತ್ಮ ಏನು ಹೇಳಿದ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.